ತಂದೆಯಾದ ದೇವರಿಗೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾನು ಸ್ತೋತ್ರ ಮಾಡ್ತೀನಿ ರೀ. ಯೇಸು ಕ್ರಿಸ್ತನಲ್ಲಿ ಕೂಡಿ ಬಂದಿರುವ ನಮ್ಮ ಸಹೋದರ ಸಹೋದರಿಯರಿಗೂ ನಾನು ಸ್ತೋತ್ರ ಮಾಡ್ತೀನಿ ರೀ. ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡನ್ರಿ. ನಾನು ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ಮಾತು ಹೇಳಿ ಪಾಠಕ್ಕೆ ಹೋಗ್ತೀನಿ ರೀ. ಇಲ್ಲಿ ದೇವರಾದ್ಕೊಂಡಿರುವಂಥ ಅವರ ಪ್ರಿಯರಾದ ಮಕ್ಕಳಿಗೆ ಇಂಥ ಜೀವವುಳ್ಳ ಮಾತುಗಳನ್ನ ಹೇಳಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ ರೀ. ಆದರೂ ದೇವರ ಕೃಪೆ, ಸಭೆಯಲ್ಲಿ ಹಿರಿಯ ಅಣ್ಣಂದಿರು ಮಾಡಿಕೊಟ್ಟಂಥ ಒಂದು ಅವಕಾಶ, ಒಂದೆರಡು ಮಾತಾಡ್ತೀನಿ ರೀ. ಆ ಮಾತಿನಲ್ಲಿ ಏನು ದೊಡ್ಡ ವಿಷಯ ಇರಲ್ಲ ರೀ. ಎಲ್ಲ ವಿಷಯ ನಿಮ್ಗೆ ಗೊತ್ತಿರೋದೇನೆ. ಯಾಕಂದರೆ ಹಾದಿಯಿಂದ ಹೊಸ ಒಡಂಬಡಿಕೆವರೆಗೂ ನಡೆದಿದ್ದನ್ನ ಹೇಳ್ಬಿಟ್ಟು ಮುಂದೆ ನೆರವೇರೋ ವಿಷಯ ಹೇಳೋದು ಅದೊಂದು ಒಳ್ಳೆ ಸುವಾರ್ತೆ ಅಂತ ಅನ್ಕೊತೀನಿ. ಅಂಥ ವಿಷಯಗಳು ನನಗೆ ಬರದೇ ಇರೋ ಕಾರಣ ಹೊಸ ಒಡಂಬಡಿಕೆಯಲ್ಲೇ ಫುಟ್ನೋಟಲ್ಲಿ ನೋಡ್ಕೊಂಡು ಮಾಡೋದ್ರಿಂದ ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಆದರೂ ಈ ದಿನ ಪಾಠ ಮಾಡುವಾಗ ಏನಾನ ನನ್ನ ಮಾತಲ್ಲಿ, ವಾಕ್ಯದಲ್ಲಂತೂ ಏನಿರಲ್ಲ ತಪ್ಪು, ನನ್ನ ಮಾತಲ್ಲಿ ತಪ್ಪಿದ್ರೆ ದೇವ್ರು ಕ್ಷಮಿಸ್ಲಿ, ನೀವು ಕೂಡ ಕ್ಷಮಿಸ್ರಿ. ಈ ದಿನ ನಾನು ಪಾಠಕ್ಕೆಂದು ಆರಿಸ್ಕೊಂಡ ವಚನ ಕೀರ್ತನೆ 34ನೇ ಅಧ್ಯಾಯ ವಚನ 14. ಯಾರು ಹೋದ್ರಮ್ಮ? ಇವಾಗ ಹೇಳ್ತಾರೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ಕೆಟ್ಟದ್ದನ್ನು ಬಿಡಲಿಲ್ಲ ಅಂದ್ರೆ ಏನಾಗುತ್ತೆ, ಒಳ್ಳೆಯದನ್ನು ಮಾಡಿದ್ರೆ ಏನಾಗುತ್ತೆ, ಈ ಎರಡು ವಿಷಯ ತಿಳ್ಕೊಳನ್ರಿ. ಒಳ್ಳೆಯದನ್ನು ಮಾಡಿದ್ರೆ ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಆವಾಗ ಯಾರು ಮಾಡ್ತಾರೋ ಅವ್ರನ್ನ ತನ್ನ ಮಕ್ಕಳಾಗಿ ಅಂಗೀಕರಿಸೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಯಾಕಂದ್ರೆ ತಂದೆಯಾದ ದೇವರು ಒಳ್ಳೆಯರು, ಯೇಸು ಕ್ರಿಸ್ತರು ಒಳ್ಳೆಯರು, ಅವ್ರ ಮನೆಗೆ ಹೋಗೋರು ಕೂಡ ಒಳ್ಳೆಯರಾಗಿರ್ಬೇಕು. ಆ ಒಳ್ಳೆಯರು ಹೆಂಗಪ್ಪ ಆಗ್ತಾರೆ ಅಂದ್ರೆ ಒಳ್ಳೆ ಕೆಲಸಗಳು ಮಾಡಿದ್ರೇನೆ ಅವ್ರು ಒಳ್ಳೆಯರು. ಆ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನನ್ನಂತವನಿಗೆ ಯೋಗ್ಯತೆನೇ ಇಲ್ಲ. ಯಾಕೆಂದ್ರೆ ನಾನು ನನಗಿಷ್ಟ ಬಂದಂಗೆ ಒಳ್ಳೇದು ಮಾಡ್ತಾ ಇರ್ತೀನಿ. ಅದು ದೇವ್ರ ಚಿತ್ತಕ್ಕೆ ಒಳ್ಳೇದಾಗಿರ್ತಿದ್ದ? ಖಂಡಿತ ನನಗೂ ದೇವ್ರಿಗೆ ಮಾತ್ರ ಗೊತ್ತು. ಆದರೆ ಸತ್ಯವೇದದಲ್ಲಿ ಒಳ್ಳೇದನ್ನ ಯಾವಾಗ ಯಾರಿಗೆ ಹೆಂಗ್ ಮಾಡ್ಬೇಕಂತ ಹೇಳಿದ್ದಾರೆ ಅಂತ ವಿಷಯನ ಈ ದಿನ ನೋಡನ್ರಿ. ಈ ಒಳ್ಳೇದ್ ಮಾಡಂತ ಮಕ್ಕಳಿಗೆ ದೇವರು ಒಂದು ಮಾತು ಹೇಳ್ತಾರೆ. ಏನಂತ? ರೋಮ 3ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಅಮ್ಮ, ಎರಡೇ ಲೈನ್ ಇರೋದಲ್ಲಿ ರೋಮ 3:11. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಯಾವಾಗ ಸ್ವಾಮಿ ಪುನಃ ಇಂಥ ಪಾಠ ಮುಖಾಂತರ ತನ್ನ ಮಕ್ಕಳಿಗೆ ಯಾರ ಮುಖಾಂತರ ಒಂದೆರಡು ಮಾತು ಹೇಳ್ತಾರೆ ಅಂದ್ರೆ ಅದು ನನ್ನಂತವನಿಗೆ, ನಿಮ್ಮಂಥವ್ರಿಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ನೀವೆಲ್ಲ ಸ್ವಾಮಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ. ನನ್ನಂಥವನಿಗೆ ಇಂಥ ವಿಷಯ
ಬಹಳ ಮನಸ್ಸಿಗೆ ಮುಟ್ಟುತ್ರಿ. ಸ್ವಾಮಿ ಹೇಳ್ತಾರೆ, ಒಳ್ಳೆದನ್ನು ಮಾಡುವವನು ಇಲ್ಲ, ಒಬ್ಬನಾದ್ರೂ ಇಲ್ಲ ಅನ್ನೋಗ ಇದು ಎಷ್ಟು ಜನಕ್ಕೆ ಅಂದಾಗ ಮಾಡೋದಿಲ್ದವನು ಮಾತ್ರ, ಮಾಡೋರ್ಗಲ್ಲ. ಹಿಂಗಿರುವಾಗ ಅಕಸ್ಮಾತ್ರ ಒಳ್ಳೇದನ್ನ ಮಾಡಿದ್ರೆ ಸ್ವಾಮಿ ಅದಕ್ಕೇನು ಹೇಳ್ತಾರೆ ಅಂದ್ರೆ, ರೋಮ 2ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಇದರಲ್ಲಿ ಹೇಳ್ತಾರೆ, ಕೆಟ್ಟದ್ದನ್ನ ಬಿಟ್ಟು ಒಳ್ಳೆ ಮಾಡು ಅಂದಾಗ, ಒಳ್ಳೆಯವನು ಒಬ್ಬನು ಇಲ್ಲ ಅಂದಾಗ ಈ ವಚನದಲ್ಲಿ ಹೇಳ್ತಾರೆ, ಒಳ್ಳೆದನ್ನು ಬೇಸರಗೊಳ್ಳದೆ ಮಾಡ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವೆನು. ನಾನು ತುಂಬ ವಾಕ್ಯಗಳು ಓದುವಾಗ ವಾಕ್ಯಗಳೆಲ್ಲ ಸ್ವಾಮಿ ಬರೆದಿಕ್ಕಿದ್ದಾರೆ, ಎಲ್ಲ ತಿಳ್ಕೊಳಕ್ ಕೇಳಿದ್ದಾರೆ. ಸುಮಾರು ವಚನದಲ್ಲಿ ಆ ವಿಷಯದ ಥರ ಯಾರು ನಡೀತಾರೋ, ಶಿಷ್ಯರಾಗ್ತೀರಾ, ಭಕ್ತರಾಗ್ತೀರಾ, ದಾಸರಾಗ್ತೀರಾ, ಮದಲಿಂಗೀತಿ ಆಗ್ತೀರಾ, ಸುವಾರ್ತಕರಾಗ್ತೀರಾ ಅಂತ ಅನೇಕ ವಿಷಯಗಳಲ್ಲಿ ಹೇಳುವಾಗ ಇಂಥ ವಚನಗಳು ನಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ಒಳ್ಳೆದನ್ನು ಬೇಸರಗೊಳ್ಳದೆ ಯಾರು ಮಾಡ್ತಾರೋ ಅವರಿಗೆ ನಿತ್ಯ ಜೀವ. ಸರಿ, ಈ ಮಾತನ್ನ ಕೈಗೊಂಡು ನಡೀದೆ, ಈ ಮಾತನ್ನ ಸ್ವಾಮಿ ನೀವು ನಡೀರಿ, ನಿಮ್ಗೆ ನಿತ್ಯ ಜೀವ ಕೊಡ್ತೀನಿ, ನೀವು ಒಳ್ಳೆ ಕೆಲಸ ಮಾಡ್ರಿ ಅಂದಾಗ ಈ ಮಾತನ್ನ ತಿರಸ್ಕರಿಸಿ ನಮ್ಮಿಷ್ಟದಂತೆ ನಡೆದು ಈ ಸತ್ಯನ ಅನುಸರಿಸದೆ ನನ್ನಿಷ್ಟದಂತೆ ನಡೆಯುವಾಗ, ಅನ್ಯಾಯವಾಗಿ ನಡೆಯುವಾಗ ಅಂಥವ್ರಿಗೆ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಅದೇ ರೋಮ 2ನೇ ಅಧ್ಯಾಯ 8-9ರಲ್ಲಿ ಹೇಳ್ತಾರೆ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು. ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು, ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಆ ಥರ ಒಂದಾನೊಂದು ಕಾಲದಲ್ಲಿ ಇಸ್ರೇಲ್ರಿಗೂ ಅದೇ ಮಾತೆ, ಆತ್ಮಿಕವಾದ ಇಸ್ರೇಲ್ರಿಗೂ ಅದೇ ಮಾತೆ. ಯಾವಾಗ ಕೆಟ್ಟದ್ದನ್ನ ಬಿಡು ಅಂತಾರೋ, ಇಲ್ಲಿ ಮಾಡು ಅಂದಿದ್ ವಿಷಯನ ಮಾಡದೆ ಹೋಗದೆ ಕೆಟ್ಟದ್ ಮಾಡ್ತಾ ಇದೀವಿ ಅಂತಾನೆ. ಯಾಕಂದ್ರೆ ಇಂಥದ್ದು ಮಾಡ್ಬೇಕು, ನಿನಗೆ ಮಾಡೋದಕ್ಕೆ ಕರೆದಿರೋದು ಅಂದಾಗ ಅಂಥದ್ದು ಮಾಡಲಿಲ್ಲ ಅಂದರೆ ಅದು ಕೆಟ್ಟದಾಗಿರ್ತದೆ, ಮಾಡಿದ್ರೆ ದೇವ್ರಿಗೆ ಭಾಳ ಇಷ್ಟ ಆಗಿರ್ತದೆ, ಅದನ್ನು ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ವಚನ ತಗೊಂಡಿದ್ದು ನಾನು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡ್ರಿ ಅಂತ. ಒಳ್ಳೆಯದನ್ನು ಮಾಡೋದಕ್ಕೆ ಎಲ್ಲರೂ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಇಷ್ಟ ಒಳ್ಳೇದು ಮಾಡೋಕ್ಕೆ. ಆದರೆ ಅದಲ್ಲಿ ಯಾವುದನ್ನ ಒಂದು ಅಥವಾ ಎರಡೋ ಹೇಳ್ರಿ, ಒಳ್ಳೇದನ್ನ ಏನು ಮಾಡಬೇಕಿದೆ? ಇಷ್ಟೊಂದು ಬುಕ್ನಲ್ಲಿ ಓದಿರ್ತೀರಾ, ಮಾಡ್ತಾ ಇದ್ದೀರಾ, ನಡೀತೀರಾ. ಸುಮ್ಮನೆ ನನಗೋಸ್ಕರ ಒಂದೆರಡು ಮಾತು ಹೇಳಿ. ನೀವು ಹೇಳೋ ಮಾತು ಈ ವಚನದಲ್ಲಿ ಹಂಗೆ ಇರಬೇಕು. ಒಳ್ಳೆಯದನ್ನು ಏನು ಮಾಡಬೇಕ್ರಿ? ಯಾಕಂದ್ರೆ ನಾಳೆಯಿಂದ ನಾನು ಇದನ್ನು ಪಾಠ ಮಾಡಿದ್ಮೇಲೆ ಹೋಗಿ ಮಾಡಬೇಕು. ಅಣ್ಣ ಕರೆಕ್ಟ್. ಇನ್ನೊಂದಪ್ಪ, ಎಸ್ ಯಾಕಂದ್ರೆ ಅಮ್ಮ ಕರೆಕ್ಟ್. ಅಣ್ಣಂದಿರಿಬ್ರು ಹೇಳಿದ್ದು, ಒಂದು ಸುವಾರ್ತೆ ಸಾರೋದು ಒಳ್ಳೆ ಕೆಲಸ, ಒಂದು ಸಹೋದರ ಸಹೋದರಿಯರು ಕಷ್ಟದಲ್ಲಿರೋರಿಗೆ ಸ್ವಲ್ಪ ಸಹಾಯ ಮಾಡೋದು, ಅಂದರೆ ದಾನ ಧರ್ಮ ಮಾಡೋದು, ಇವೆರಡು ದೇವರಿಗೆ ಬಹಳ ಮುಖ್ಯವಾದ ಕೆಲಸ. ಯಾಕೆಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಸ್ವಾಮಿ ಒಂದು ಮಾತು ಹೇಳ್ತಾರೆ, ರೋಮ
15ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ಹಿಂಗೆ ಒಳ್ಳೆ ಕೆಲಸ ಮಾಡೋರಿಗೆ ಹೇಳ್ತಾರೆ, ನೀವು ನನ್ನನ್ನು ಧರಿಸ್ಕೊಂಡು ನಾನು ಹೆಜ್ಜೆ ಜಾಡಿಯಲ್ಲಿ ನಡೆದು ನನ್ನ ಸಾರೂಪ್ಯಕ್ಕೆ ಬರ್ಬೇಕಂದ್ರೆ ನೀವು ಕೂಡ ನಿಮ್ಮ ಸುಖ ನೋಡ್ಕೊಬೇಕು. ನೀವು ನನ್ನನ್ನು ಧರಿಸ್ಕೊಂಡು ನನ್ನ ಹೆಜ್ಜೆ ಜಾಡಿಯಲ್ಲಿ ನಡೆದು ನನ್ನ ಸಾರೂಪ್ಯಕ್ಕೆ ನೀವು ಬರೋದಾದ್ರೆ ನಿಮ್ಮ ಸುಖನ ನೋಡ್ಕೊಳ್ಳೋದಲ್ಲ, ಯಾರ ಸುಖ ನೋಡ್ಕೊಬೇಕಂತ ನಮ್ಮ ಯೇಸು ಸ್ವಾಮಿ ನಡೆದು ನುಡಿದು ತೋರಿಸಿದ್ದಾರೆ. ಇವಾಗ ನಮ್ಮ ಅನುಭವಕ್ಕೆ ಬಂದಿದೆ, ಯಾಕಂದ್ರೆ ನಾವು ಆತನನ್ನು ಅನುಸರಿಸ್ತಾ ಇದ್ದೀವಿ. ನಾವೇನ್ ಮಾಡ್ಬೇಕಂತೆ ಅಂದ್ರೆ ರೋಮ 15:1-2 ಹೇಳ್ತಾರೆ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಈ ತರ ಅಣ್ಣಂದಿರು ಇಬ್ರು ಹೇಳಿದ್ದು ಕರೆಕ್ಟ್. ಏನಂತ? ಫಸ್ಟ್ ನಾವು ನಡಿಬೇಕು, ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಸೆಕೆಂಡ್, ಈ ತರ ಮತ್ತೊಬ್ಬರು ಯಾವ ಕಂಡೀಷನ್ ಇದ್ದಾರೆ, ಅವ್ರಿಗೆ ಏನ್ ಅಗತ್ಯ ಇದೆ, ಬರೀ ಬಾಯಿ ಮಾತಲ್ಲಿ ಮಾತ್ರ ನಾವು ಹೇಳೋದ್ಕಿಂತ ಅವ್ರ ಜೊತೆ ಪಾಲ್ಗಾರರಾಗೋದು, ಇದೆಲ್ಲ ಬಹಳ ಒಳ್ಳೆ ಕೆಲಸ ಅಂತ ಸ್ವಾಮಿ ಬರೆದಿಕ್ಕೆ ನಮಗೂ ಕೂಡ ಹೇಳಿದ್ದಾರೆ. ಇಂಥದ್ದು ಎಲ್ಲರೂ ಮಾಡ್ತಾ ಇದ್ದೀವ ಅಂದಾಗ, ಅಣ್ಣಂದಿರು ಸುಮಾರು ವರ್ಷಗಳಿಂದ ಒಂದು ಬಹಳ ಹೆಲ್ತ್ ಪೇಷಂಟು, ಕಿಡ್ನಿ ಓದೋರು, ಅವ್ರ ಸುವಾರ್ತೆ ಸಾರೋರಿಗೆ ಒಂದು ಅಣ್ಣಂದಿರು ಒಂದು ಅಮೌಂಟ್ ಎತ್ತಿ ಜಗನಣ್ಣ ಕೈನಲ್ಲಿ ಕೊಟ್ಟು ಜಗನಣ್ಣ ಮುಖಾಂತರ ಅವ್ರವ್ರಿಗೆ ತಲುಪಿಸ್ತಾ ಇರ್ತಾರೆ. ಅವಾಗ ನಾನು ಯಾವಾಗ ನನ್ನ ಟೈಮ್ ಅಣ್ಣನ ಹತ್ರ ಜಗನಣ್ಣ ಹತ್ರ ಕೇಳಿದಾಗ, ಈ ಸಲ ಇಷ್ಟು ಹೋಯ್ತು ಇಂತಿಂಥವ್ರು ಕೊಟ್ಟವ್ರೆ ಅಂತ ಕೆಲವು ಹಂಚ್ಕೊಂತಾರೆ. ಇಲ್ಲಿ ನಾವು 50 ಜನ ಇದ್ದೀವಿ, ಎಷ್ಟು ಸೇರ್ತಾ ಇದೆ ಅಂದಾಗ ಈ ಮಾತು ಎಲ್ಲರಿಗೂ ಅನ್ವಯಿಸಲ್ಲ. ಈ ಮಾತು ಅವರು ಅಲ್ಲಿ ಮಾಡ್ತಾರ್ರಿ, ನಾವ್ ಇಲ್ಲಿ ಮಾಡ್ತೀವ್ರಿ, ಅವ್ರು ಅಲ್ಲಿ ಮಾಡ್ತಾರೆ ಇರ್ಬೋದು, ಒಳ್ಳೇದು, ಕರೆಕ್ಟ್. ಏನಂದ್ರೆ ನಮ್ಮನೆಯಲ್ಲಿ ಗಿಡ ಹಾಕಿ ಆ ಬಳ್ಳಿ ಹಂಗೇ ಬೆಳ್ಕೊಂಡೋಗಿ ನಮ್ಗೆ ಆಗ್ದಿಲ್ದವ್ರ ಮನೆ ಹತ್ರನೋ ಇಲ್ಲ ಇನ್ನೊಂದು ಮನೆ ಹತ್ರನೋ ನಮ್ಗೆ ಆಗೋರ್ ಮನೆ ಹತ್ರನೋ ಆ ಬಳ್ಳಿಯಲ್ಲಿ ಕಾಯಿ ಬಿಟ್ರೆ ಅವ್ರು ಹೇಳ್ತಾರೆ, ನಿಂದ ಮರ ಅಲ್ಲಿರ್ಬೋದು, ನಮ್ಮ ಮನೆ ಹತ್ರ ಕಾಯಿ ಬಿಟ್ಟಿದೆ ನಮ್ಗದು ಅಂತಾರೆ. ಆ ತರ ನಮ್ಮ ಸಭೆಗಳಲ್ಲಿ ನಮ್ಗೆ ಅಂತ ಹಿರಿಯರ್ನ ಯಾರು ಕೊಟ್ಟವರೋ, ನಾವು ಯಾರ ಅಂಡರ್ನಲ್ಲಿ ಇದ್ದೀವೋ ಅವ್ರ ಮಾತು ಕೇಳಿ ಅದಕ್ಕೆ ವಿಧೇಯರಾಗಿ ನಾವು ನಡೆಯೋಗ ಅದು ಬಹಳ ಚೆನ್ನಾಗಿರ್ತಿದೆ ಅನ್ನಿಸ್ತಿದೆ. ಹಂಗಂತೇಳಿ ಬೇರೆಯವ್ರಿಗೆ ಮಾಡಬಾರ್ದಂತ ಅಲ್ಲ, ಹೆಚ್ಚಾಗೆ ಒಂದು ಹಿರಿಯರಿಗೆ ನಾವು ಬೆಲೆ ಕೊಡ್ತೀವಿ, ಆ ಪಾಠಗಳ ಮುಖಾಂತರ ನಾವು ಕೇಳಿದೀವಿ, ಅದರಂತೆ ನಡಿತೀವಿ ಅಂತ ಒಂದು ಒಳ್ಳೆ ಸಾಕ್ಷಿ ತಗೊಳೋದಕ್ಕೆ ಇಲ್ಲಿ ಸೇರಿ ಅಂತ ಕೆಲ್ಸಗಳು ಮಾಡಿದ್ರೆ, ಇಲ್ಲಿ ಬರೋರು ಅಂತ ಪರಿಸ್ಥಿತಿಯಲ್ಲಿ ಇರೋರು ದೇವ್ರನ್ನ ಕೊಂಡಾಡ್ತಾರೆ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇಂಥ ಪ್ರೀತಿ, ಇಂಥ ಐಕ್ಯತೆ, ಇಂಥ ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ ಇಲ್ಲಿ ಮನೇಲಿ ಸೇರಿಸಿ ಇಲ್ಲಿ ಯಾರನ್ನು ಹಿರಿಯರ ಮುಖಾಂತರ ಅಂತ ಪಾಠಗಳು ಹೇಳ್ಕೊಡ್ತಾರೆ. ಯೇಸು ಅವ್ರ ಸುಖ ನೋಡ್ಕೊಳ್ಲಿಲ್ಲಂತೆ, ನಾವು ಕೂಡ ನಮ್ಮ ಸುಖ ನೋಡ್ಕೊಬಾರ್ದಂತೆ. ಏನ್ರಿ ಹಿಂಗೆ ಹೇಳ್ತೀರಾ? ಹೆಂಡತಿ ಮಕ್ಳಿಲ್ವಾ? ಅವ್ರನ್ನ ನೋಡ್ಬೇಕಂತ ದೇವ್ರು ಹೇಳಿಲ್ವಾ? ಎಲ್ಲದಕ್ಕೂ ನನ್ನ ಕಾರಣ ಹೇಳ್ತೀನಿ, ಅದನ್ನು ನಿಜನೇ. ಆದ್ರೆ ಯಾರ್ಯಾರು ಹೆಂಗ್ ತಗೊಂತೀವೋ ಈ ಮಾತುಗಳು ಹಂಗಂಗ ಅವ್ರ ಜೊತೆ ಆಗ್ತಿದ್ರಿ. ಏನೇ ಒಳ್ಳೇದ್ ಮಾಡ್ಬೇಕಂದ್ರೆ, ಯಾರಿಗೆ ಮಾಡ್ಬೇಕಂದ್ರೆ, ಎಲ್ಲಿ ಮಾಡ್ಬೇಕಂದ್ರೆ, ಅಕಸ್ಮಾತ್ರ
ಒಬ್ರು ಒಳ್ಳೇದ್ ಮಾಡ್ತಾರೆ ಅಂದ್ರೆ ಅಂಥವ್ರಿಗೂ ಮಾಡದೇವರೆಗೂ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಜಾನ್ 15:5 ಒಂದು ಮಾತು ಹೇಳ್ತಾರೆ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಸಾಕು. ಇಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ ಯಾರಲ್ಲಿ ಇರ್ತಾರೋ ಅವರೇ ಒಳ್ಳೆ ಕೆಲಸ ಮಾಡೋದು. ಯಾರಲ್ಲಿ ಯೇಸು ಸ್ವಾಮಿ ಇಲ್ವೋ ಖಂಡಿತ ಅವ್ರು ಇಷ್ಟ ಬಂದದೆ ಇಲ್ಲಿ ಹೇಳ್ಬಾರ್ದು. ಒಳ್ಳೆ ಊಟ ಮಾಡಿದಾಗ ಹಲ್ಲಿನಲ್ಲಿ ಒಂದು ಪೀಸ್ ಸಿಕ್ಕಾಕೊಂಡ್ರೆ ಕಡ್ಡಿ ಹಾಕಿ ಚುಚ್ಚಿಬಿಟ್ಟು ಎತ್ತಿ ಹಿಂಗಂತೀವಲ್ಲ, ಅಷ್ಟು ಒಳ್ಳೇದ್ ಮಾಡಕ್ಕಲ್ಲ ಸ್ವಾಮಿ ಕರೆದಿರೋದು. ನಿನ್ನನ್ನ ಜೀವ ಬಲಿಯಾಗಿ ಅರ್ಪಿಸಕ್ ಕರೆದಿರೋದು. ನಿನ್ನ ಜೀವನ ಹೆಂಗಿರ್ಬೇಕಂದ್ರೆ ದೇವರಿಗೊಂದು ಸಾಕ್ಷಿಯಾಗಿರ್ಬೇಕು, ಜನಗಳಿಗೆಲ್ಲ ಒಂದು ಮಾದರಿಯಾಗಿರ್ಬೇಕು. ನಾವು ಮಾಡೋದು ಒಳ್ಳೆ ಕೆಲ್ಸಗಳು ಎಷ್ಟಂದ್ರೆ ಸುಮ್ಮನೆ ಇಷ್ಟು ಮಾಡ್ತಾ ಇರ್ತೀವಿ. ಸ್ವಾಮಿ ಹೇಳ್ತಾರೆ, ನಾನ್ ನಿನ್ನಲ್ಲಿದ್ರೆ, ನೀನ್ ನನ್ನಲ್ಲಿದ್ರೆ ನೀನೇ ಅಮ್ಮ ನೀನೇ ಫಲ ಕೊಡುವ, ನೀನೇ ಫಲ ಕೊಡು. ಓಕೆ. ಅಲ್ಲಿ ಹೇಳ್ತಾರೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಬಹಳ. ಇವಾಗ ನೋಡಿ, ಫಲ ಕೊಡೋದು ಅಂದ್ರೆ, ಬಹಳ ಫಲ ಕೊಡೋದು ಅಂದ್ರೆ ಇವೆರಡಕ್ಕೆ ಏನಪ್ಪ ನಾವು ತಿಳ್ಕೊಬೇಕಂದ್ರೆ, ಸ್ವಲ್ಪ ಕೊಡೋದು ಫಲ, ಬಹಳ ಫಲ ಕೊಡೋದು ಸ್ವಾಮಿ ಇದ್ರೆ ಮಾತ್ರನೇ. ಸ್ವಾಮಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಬಹಳ ಫಲ ಕೊಡಕ್ಕಾಗಲ್ಲ. ಏನೋ ಕೊಟ್ರೆ ಮಾತ್ರನೇ ಫಲ ಅಂತ ಅಲ್ಲ ರೀ. ಮುಂದಿನ ವಚನಗಳಲ್ಲಿದೆ, ಅದೇನು ಹೆಂಗೆ ಅಂತ ಆಮೇಲೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇದಲ್ಲಿ ಹೇಳಿದ್ದು ಅಷ್ಟೇ, ಒಬ್ಬನು ನನ್ನಲ್ಲಿ ನೆಲೆಗೊಂಡಿದ್ದರೆ, ನಾನು ಅವನಲ್ಲಿ ಇದ್ರೆ ಮಾತ್ರ ಅವನು ಬಹಳ ಫಲ ಕೊಡ್ತಾನೆ. ವಾಹ್. ಅವ್ರು ಇಲ್ಲ ಅಂದ್ರೆ ನೀನ್ ಏನು ಮಾಡಕ್ಕಾಗಲ್ಲ. ಎಂತ ವಿಷಯ ರೀ ಅದು. ಆವಾಗ ನೀನ್ ನಿನ್ಗೋಸ್ಕರ ಬಾಳ್ಬೇಡ, ನೀನ್ ನಿನ್ ಸುಖ ನೋಡ್ಕೊಂಬೇಡ, ನಿನ್ ನಂಬಿಕೆ ವಿಶ್ವಾಸ ದೃಢವಾಗಿದೆ, ನೀನು ಮತ್ತೊಬ್ಬರ ಸುಖನ ನೋಡ್ಕೋ. ಅವನ್ನ ನನ್ನ ಇಷ್ಟ ಪ್ರಕಾರ ನಡೆಯೋದಿಕ್ಕೆ ಅವನಿಗೇನು ಕೊಂದು ಕೊರತೆ ಇದೆಯಾ ಅದ್ರಲ್ಲಿ ನೀನ್ ಪಾಲ್ಗಾರ ಆಗೋದಾದ್ರೆ, ನೀನು ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡ. ನನಗ್ ಮಾಡಿದ್ಯಾ ನೀ, ನನಗ್ ಮಾಡೋದಾದ್ರೆ ನಿನ್ ಕೈನಲ್ಲಿ ಕೊಟ್ಟು ನಾನು ಮಾಡಿಸ್ತೀನಿ. ಯಾಕಂದ್ರೆ ನೀನ್ ನನ್ಗಂತೂ ಮಾಡಲ್ಲ, ನನ್ನ ಮಕ್ಕಳಿಗೆ ನೀವು ಮಾಡೋಗ, ನಿನ್ನಲ್ಲಿ ನಾನಿದ್ದಾಗ ನಿನ್ ಕೊಟ್ಬಿಟ್ಟು ನಾನು ಮಾಡಿಸ್ತೀನಿ ಅಂತ. ಎಷ್ಟು ಚೆನ್ನಾಗಿದೆ. ಅವಾಗ ಅಣ್ಣಂದಿರು ಫೋನ್ ಹಾಕ್ಬಿಟ್ಟು ಹಿಂಗೆ ಅಂತ ಹಲವಾರು ಸಹೋದರ ಸಹೋದರಿಯರದು ಕಷ್ಟ ದುಃಖ ಹೇಳ್ಕೊಂಡು ಒಬ್ಬೊಬ್ಬರ ಹತ್ರನೂ ಒಂಚೂರು ಚಿಡಿಸ್ಕೊಂಡು ಅಲ್ಲಿ ತಲುಪಿಸುವಾಗ ಪ್ರತಿ ಸಲ ಕೊರತೆ ಬರ್ತಿದಲ್ಲ, ಒಂದು ಧಾರಾಳವಾಗಿ ನಾವು ಏನಾನ ಒಂದು ಮಾಡಕ್ಕಾಗ್ತಾ ಇಲ್ಲಲ್ಲ, ಯಾಕೆ ಇಂಥದ್ದು ಮಾಡ್ತಾ ಇದ್ದೀವಿ, ಎಷ್ಟು ಅದನ್ನ ಹಿಡಿತೀವಲ್ಲ, ಯಾಕೆ ಅಂದ್ರೆ ಅವಾಗ ಗೊತ್ತಾಗ್ತಿದೆ, ಯೇಸು ನಿನ್ನಲ್ಲಿದ್ರೆ ನೀನ್ ಬಹಳ ಫಲ ಕೊಡ್ತೀಯ. ಯೇಸು ಸ್ವಾಮಿ ನಿನ್ನಲ್ಲಿ ಇಲ್ಲ ಅಂದ್ರೆ ನೀನ್ ಅಷ್ಟೊಂದು ಫಲ ಕೊಡಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀನೇನು ಮಾಡಕ್ಕಾಗಲ್ಲ ಅಂದ್ರೆ ಕೊಡಕ್ಕಾಗಲ್ಲ. ನೀ ಕೊಡ್ಬೇಕಂದ್ರೆ ನಾನು ಇರ್ಬೇಕು. ಯಾಕಂದ್ರೆ ನಾನು ಅಲ್ಲಿದ್ದಾಗ ನಾನ್ ಮಾಡೋ ಕೆಲ್ಸನ ನೋಡೋರು ನೀನ್ ಮಾಡ್ದೆ ಅನ್ಕೊಂತಾರೆ. ಯಾಕಂದ್ರೆ ತಂದೆ ಯೇಸು ಕೈಯಲ್ಲಿ ಕೊಟ್ಟು ಮಾತುಗಳಾಯ್ತು, ಆಶೀರ್ವಾದ ಆಯ್ತು, ಕೃಪೆ ಆಯ್ತು, ಪರಿಶುದ್ಧಾತ್ಮ ಆಯ್ತು, ಶಕ್ತಿ ಆಯ್ತು. ಏನ್ ಕೊಡ್ತಾರೋ ಅದನ್ನ ಅವ್ರಿಗೆ ಇನ್ನೊಬ್ರಿಗೆ ಯೂಸ್ ಮಾಡಿದಾಗ ಸತ್ತೋನ್ ಎದ್ದು ಬರ್ತಾನೆ, ಕುಳ್ಳ ಕಣ್ ಕಾಣ್ತಿದೆ, ಕುಂಟ ನಡಿತಾನೆ, ಕುಷ್ಠರೋಗದನ್ ವಾಸಿ ಮಾಡ್ತಾನೆ. ತಂದೆ ಕೊಡ್ತಾರೆ ಯೇಸುಗೆ. ಇವತ್ತು ಯೇಸು ಸ್ವಾಮಿ ನಮಗ್ ಕೊಡ್ತಾರೆ.
ನಾನು ನಿನ್ನಲ್ಲಿದ್ರೆ ನೀನೇ ಬಹಳ ಫಲ ಕೊಡ್ತೀಯ ಅಂತ. ನಮ್ಮಲ್ಲಿಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತಿದೆ, ಕೆಲವ್ರಿಗೆ ಮಾತ್ರ, ಇನ್ನೆಲ್ಲರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿ ಕೆಲವರೆಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ನ್ಯಾಯವಾದ ಅಂತ ಸಭೆಗಳಲ್ಲಿ ನಡೆಯುವಂತ ಆ ಒಂದು ದುಃಖಸ್ಥರಿಗೆ, ಆ ಕಷ್ಟ ಸಂಕಟದಲ್ಲಿ ಅವರಿಗೆ ಕರೆಕ್ಟಾಗಿ ಅವ್ರು ತಲುಪಿಸ್ತಾ ಇರೋವಾಗ ಗೊತ್ತಾಗ್ತಿದೆ. ಆವಾಗ ನೋಡೋದು ಹಿಂಗೆ ಎತ್ಕೊಂಡ್ಬಿಟ್ಟು ಒಬ್ಬರನ್ನ ಹಿಂಗೆ ನೋಡೋದು ಸಾಕು, ಇದರಲ್ಲಿ ಎಷ್ಟರ ಮಟ್ಟಿಗೆ ಇನ್ನೊಬ್ರು ನಡೀತಾ ಇಲ್ಲ ಅಂತ ಗೊತ್ತಾಗ್ಬಿಡ್ತೀವಿ. ಇದೊಂಥರ ಸ್ಕ್ಯಾನಿಂಗ್ ತರ. ನಮ್ಮ ಸಭೆಯಲ್ಲಿ ಸತ್ರೆ ಬದುಕಿದ್ದಾಗ ಒಂದು ಒಳ್ಳೆ ಸಂತೋಷದಲ್ಲಿ ಪಾಲುಗಾರರಂತ ಮಕ್ಕಳು, ಸಭೆ ಹಿರಿಯರು, ಅವ್ರ ಜೊತೆ ನಾವು ಪಾಲುಗಾರರಾಗದೆ ನಮ್ ಎಲ್ಲೆಲ್ಲಿ ಸೆಟ್ ಆಗುತ್ತೋ ನಾವು ಅಲ್ಲಲ್ಲಿ ಪಾಲುಗಾರ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಅನ್ಕೊಂತಾರೆ. ಯಾಕೆಂದ್ರೆ ನನಗೆ ಧೈರ್ಯ ಜಾಸ್ತಿ. ಏನಂತ, ರಮಣಿ ಸಿಸ್ಟರ್ ಮನೆಗೆ ಪಾಠಕ್ಕೆ ಹೋಗ್ತೀನಿ, ಜಾನ್ಸಿ ಸಿಸ್ಟರ್ ಮನೆ ಪಾಠಕ್ಕೆ ಹೋಗ್ತೀನಿ, ವಂಜಕ ಪೂರ್ಣಿಮಾ ಸಿಸ್ಟರ್ ಮನೆಗೆ ಹೋಗ್ತೀನಿ, 100 ಸಲ ಊಟ ಮಾಡಿದ್ದೀನಿ, ಇನ್ನ ಹೋಗ್ತೀನಿ, ಮಾಡ್ತಾ ಇರ್ತೀನಿ. ಅಂತ ಮಕ್ಕಳ ಮುಂದೆ ಇಂಥ ಮಾತು ಮಾತಾಡೋದು ನನ್ಗೇನು ಭಯ ಏನಿಲ್ಲ ರೀ. ಯಾಕೆಂದ್ರೆ ಇದು ಸ್ವಾಮಿ ಹೇಳ್ತಾರೆ, ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ಎಲ್ಲೋ ಹೋಗಿ ಹೇಳೋದಕ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೇಳ್ತಾ ಇರುವಾಗ ನಿಮ್ಗೆ ಹೇಳ್ದೆ ಅಂತ ಹೇಳ್ಬೇಡಿ. ವಚನ ಏನ್ ಹೇಳ್ತಿದ್ದಂದ್ರೆ ಯೆಶಾಯ 58:1 ಒಂದು ಮಾತು ಹೇಳ್ತದೆ, ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ಕೊಂಬಿನಂತೆ ದನಿಗೈದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು, ಯಾಕೋಬ ವಂಶದವರಿಗೆ. ಹೇಳ್ತಾರೆ, ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ಅವರಲ್ಲಿ ಏನು ಕೊರತೆ ಇದೆ ಅದನ್ನ ಧೈರ್ಯವಾಗಿ ಹೇಳು ರೀ. ನಾನು ಫಸ್ಟೇ ಹೇಳ್ದೆ ಪಾಠ ಮಾಡುವಾಗ, ನೀವು ದೇವರ ಪ್ರಿಯರಾದ ಮಕ್ಕಳು, ನಿಮ್ಮ ಮುಂದೆ ಇಂಥ ಜೀವವುಳ್ಳ ಮಾತು ಮಾತಾಡಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ ಅಂದಾಗ ಮಾತಾಡ್ತಾ ಇರೋ ಮನುಷ್ಯನ ಮುಖ ನೋಡ್ಬೇಡ್ರಿ. ಆ ಮಾತಿನಲ್ಲಿರಂತ ಮರೆಯಾಗಿಟ್ಟಂತ ಒಂದು ದೇವರ ದೈವಿಕ ಯೋಚನೆ, ಆ ಮರೆಯಾಗಿಟ್ಟಂತ ಆ ಮರ್ಮಗಳನ್ನ ನಾವು ಥಿಂಕ್ ಮಾಡ್ಬೇಕೇ ಹೊರತು ಯಾರೋ ನಿಂತ್ಕೊಂಡವ್ರಿಗೆ ಇವ್ರಿಗ ಯೋಗ್ಯತೆ ಇದೆಯಾ, ಇವ್ರು ಮಾತಾಡ್ಬೋದಾ, ಇಲ್ಲ ರೀ. ಇಲ್ಲಿ ಸ್ವಾಮಿ ನಿಲ್ಸಿ ಮಾತಾಡ್ತಾರೆ ಅಂದ್ರೆ ಈ ವಚನದಲ್ಲಿ ಹೇಳ್ತಾರಲ್ಲ, ನಾನ್ ನಿನ್ನಲ್ಲಿ ನಿಲ್ಲಿಸ್ತೇನೆ, ನೀನ್ ಅಲ್ಲಿ ನಿಲ್ಲಕ್ಕಾಗಲ್ಲ, ನಾನ್ ಮಾತಾಡದೆ ನೀನ್ ಮಾತಾಡಕ್ಕಾಗಲ್ಲ, ನೀನ್ ಏನ್ ಹೇಳ್ಬೇಕಂತ ಆ ಸಮಯದಲ್ಲಿ ನಾನು ನಿನ್ಗೆ ಹೇಳಿಸ್ತೀನಿ ಅಂದಾಗ, ಇದ್ರಲ್ಲಿ ಯಾರಿಗೋ ನನ್ನಂತವನಿಗೆ ಅಲ್ಲಿ ಕುತ್ಕೊಂಡೋಗ ಏನೋ ಕೊರತೆ ಇದೆ, ಇದು ನನಗೆ ತಿಳ್ಸಕ್ ಬರ್ತಾರೆ ಅಂತ ನಾನು ಇಂಥದನ್ನ ತಿಳ್ಕೊಂಡು ಹೇಳ್ತೀನಿ ರೀ, ಬೇರೆ ಏನು ಇಲ್ಲ ರೀ. ಅಲ್ಲ ರೀ, ಒಂದು ಮನೆಯಲ್ಲಿ 2-5 ಜನನೂ ಇರ್ತೀವಿ, ಅದಲ್ಲಿ ನನ್ನ ಮನೆಯಲ್ಲಿ ಒಂದು 3 ಜನ ಸಂಪಾದನೆ ಮಾಡ್ತಾರೆ. ಒಂದು 30 ರೂಪಾಯಿ ಅಂದ್ರೆ 90 ರೂಪಾಯಿ ಆಯ್ತು, ಒಂದು ತಿಂಗಳಿಗೆ 1,000 ರೂಪಾಯಿ ಆಯ್ತು. 1,000 ರೂಪಾಯಿ, 30 ರೂಪಾಯಿಗೆ ಒಂದು ಟೀ, ಒಂದು ಬಿಸ್ಕೆಟ್ ಬರ್ತಿದೆ. ಇಂಥದ್ದು 1,000 ರೂಪಾಯಿ ನಮ್ದು ಇದು ಅಂತ ಹೇಳ್ಬಿಟ್ಟು ಒಂದಕ್ಕೆ ಇಲ್ಲಿ ಬಂದು ಕಷ್ಟ ದುಃಖದಲ್ಲಿರೋಂಥ ಹಿರಿಯರ ಕೈನಲ್ಲಿ ಕೊಟ್ಟು ಇಂಥದಕ್ಕೆ ನೀವು ಮಾಡ್ತಾ ಇದ್ದೀರಾ, ನಾವು ಅದ್ರಲ್ಲಿ ಪಾಲ್ಗಾರ ಆಗ್ತೀವಿ ಅಂದ್ರೆ ಏನ್ರಿ ಅದು? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನ್ ನಿನ್ನಲ್ಲಿ ಇಲ್ಲ ಅಂದ್ರೆ ನೀನೇನು ಮಾಡೋಕ್ಕಾಗಲ್ಲ, ನಾನ್ ನಿನ್ನಲ್ಲಿದ್ರೆ ನೀನೇ ಬಹಳ ಫಲ ಕೊಡ್ತೀಯ ಅನ್ನೋಗ ಅವರು ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಹೆಂಗ್ ಕೊಡ್ತಾರೆ, ಮುಂದಿನ ವಚನದಲ್ಲಿ ನೋಡನ್ರಿ. ಈ ರೀತಿ ಸ್ವಾಮಿ ಹೇಳ್ತಾರೆ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು, ನನ್ನನ್ನು ಬಿಟ್ಟು ಏನು ಮಾಡಲ್ಲ. ಅವರನ್ನ ಬಿಟ್ಟು ಅಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ ಅಂತ ಮನ್ಸೇ ಬರಲ್ಲ ರೀ. ಅಂತ ಮನ್ಸೇ ಬರಲಿಲ್ಲ ಅಂದಾಗ ಒಳ್ಳೇದ್ ಮಾಡ್ಬೇಕಂತ ದೇವ್ರು ಇಲ್ಲಿ ಹೇಳ್ಕೊಟ್ಟ ಮೇಲೆ ಅದು ಮಾಡ್ಲಿಲ್ಲ ಅಂದ್ರೆ ಅದು ಪಾಪ ಅಲ್ಲೇನ್ರಿ? ಪಾಪನ ಅಲ್ವ? ಸ್ವಾಮಿ ಹೇಳಿದ್ನ ನಾವು ಮಾಡ್ಲಿಲ್ಲ ಅಂದ್ರೆ, ಇಲ್ಲಿ ಹೇಳ್ತಾರೆ ಒಳ್ಳೇದ್ ಮಾಡ್ಬೇಕಂತ ಗೊತ್ತಿದ್ದು ಕೂಡ ನೀವು ಮಾಡ್ಲಿಲ್ಲ ಅಂದ್ರೆ ಅದು ಪಾಪ. 4:17 ಓದ್ರಿ ಜೇಮ್ಸ್ ಅಲ್ಲಿ.
ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ನೋಡಿ, ಇವಾಗ ಇನ್ನೇನೋ ಪಾಪಗಳಲ್ಲಿ ಬಹಳ ಇದೆ, ಅಷ್ಟೊಂದು ಬೇಡ ರೀ. ಇದನ್ನ ಮಾಡು ಅಂತ ಹೇಳಿದರೆ ಮಾಡ್ಲಿಲ್ಲ ಅಂದ್ರೆ ಪಾಪ. ಇಲ್ಲಿ ಒಂದು ಪಾಯಿಂಟ್ ಏನಂತ, ನಮಗ್ ಬರೋ ಆದಾಯನಲ್ಲಿ ನಮ್ಮ ಕುಟುಂಬಕ್ಕೆ ಸರಿಯಾಗಿದೆ, ನೀನ್ ಹೇಳೋ ರೀತಿ ಹಂಗ್ ಕೊಟ್ಟು ನಮಗ್ ಮಾಡಕ್ಕಾಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು ಅಂದ್ರೆ ಸ್ವಾಮಿ ಮಾಡೋನ್ಗೆ ಒಂದು ಮಾತು ಹೇಳ್ತಾರೆ ನೋಡಿ. ಯಾಕೋಬ 1ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು, ಮೇಲನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ನೋಡಿ, ಇಲ್ಲಿ ಹೇಳ್ತಾರೆ ಒಳ್ಳೆ ದಾನ ಒಳ್ಳೆ ದಾನ ಅನ್ನೋಗ ಇದರಲ್ಲಿ 2 ಪಾಯಿಂಟ್ ನಾವು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಎಲ್ಲ ಅಂದ್ರೆ ಯಾವ್ದ್ರಿ? ನಿನಗೆ ಏನ್ ಮನಸಾಕ್ಷಿಯಲ್ಲಿ ಯೇಸು ಸ್ವಾಮಿ ಒಳಗಡೆ ಇದ್ದುಕೊಂಡು ಇಂಥದ್ದು ಮಾಡು ಅಂತಾರೋ ಅದು ಎಲ್ಲ. ಇದು ಮಾತ್ರ ಅಲ್ಲ, ಅದು ಮಾತ್ರ ಅಲ್ಲ, ನೀನ್ ಹೇಳಿದ ಇದು ಮಾತ್ರ, ಅದು ಮಾತ್ರ ಅದ 1 ಪೈಸಾ 2 ಪೈಸಾ ಮಾತ್ರ ಅದು ಎಲ್ಲ ಅಂದಾಗ ನಿನ್ನ ಹೃದಯದಲ್ಲಿ ಇನ್ನೊಬ್ಬರ ಮೇಲೆ ಕನಿಕರ ಪಟ್ಟು ದೇವರು ನಿನ್ಗೆ ಹೆಂಗೆ ಕೃಪೆ ತೋರಿಸಿದಾರೋ ನೀನು ಕೂಡ ಅಲ್ಲೂ ಕೂತ್ಕೊಂಡು ಆ ಮಾಡೋ ಕೆಲಸ, ಎಲ್ಲಿ ಪರೀಕ್ಷೆಯಲ್ಲಿ ನೀನ್ ಪಾಸ್ ಆಗ್ಬೇಕಂದ್ರೆ ಎಲ್ಲ ವಿಷಯಗಳಲ್ಲಿ ನಿನಗೆ ದಾನ ಮಾಡಕ್ಕೆ ಸ್ವಾಮಿ ಕೂಡ ತಯಾರಿದ್ದಾರೆ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು. ನೋಡಿ, ಕುಂದಿಲ್ಲದ ಎಲ್ಲ ವರಗಳು. ವರಗಳು. ಎಲ್ಲ ಎಲ್ಲ ಅಂದ್ಮೇಲೆ ಅಂಥದ್ದು ಹೇಳಿಲ್ಲ ಅನ್ನೋದು ಇಲ್ಲಿ ಆಗುತ್ತೇನಮ್ಮ? ಸಾಧ್ಯನೇ ಇಲ್ಲ. ಎಲ್ಲ, ಯಾಕಂದ್ರೆ 850 ಕೋಟಿ ಈ ಪ್ರಪಂಚ ಜನದಲ್ಲಿ 230 ಕೋಟಿಯಿಂದ ಹೆಚ್ಚಾಗಿರೋ ಕ್ರಿಶ್ಚಿಯನಲ್ಲಿ 10,000 ಜನದಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ, ಅದರಲ್ಲಿ ನೀನು ಅಂದಮೇಲೆ ಎಷ್ಟು ಲಕ್ಷಕ್ಕೊಬ್ಬಳು ನಿನ್ನನ್ನು ದೇವ್ರು ಕರೆದು ಆದುಕೊಂಡು ನಿನ್ನ ಮುಖಾಂತರ ಇಂಥ ಕೆಲಸ ಮಾಡ್ತೀನಿ, ಅದಕ್ಕೋಸ್ಕರ ಕರೆದಿದ್ದೀನಿ ಅಂತ ಹೇಳಿದ್ಮೇಲೆ ನಮ್ಮಿಷ್ಟ ಬಂದಂಗೆ ನಡೆಯೋಕ್ಕಾಗಲ್ಲ ಇಲ್ಲಿ. ಯಾಕಂದ್ರೆ ಮುಂದೆ ಹೇಳ್ತಾ ಇರೋದು ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಎಲ್ಲಿಂದ ಬರುತ್ತಂತಮ್ಮ? ಮೇಲಣಿಯಿಂದ. ನಮ್ ಜೋಬಿಂದ, ನಾವು ಕೂಲಿ ಕೆಲಸ ಮಾಡಿದ್ರಿಂದ, ನಾನು ಹಿಂಗ ಅಂದಿದ್ರಿಂದ ಅದು ನಿನಗೆ, ನಿನ್ನ ಕುಟುಂಬಕ್ಕೆ ಅಷ್ಟೇನೆ. ನಿನಗೆ ದೇವ್ರ ಮೇಲಿನಿಂದ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಅಂದ್ರೆ ಅಮ್ಮ ಏನು ಇಲ್ಲದೆ ಬರತ್ತನೇ ಇಲ್ಲ ಅದು ಅಲ್ಲೇನ್ಮ ಅಣ್ಣ? ಕುಂದಿಲ್ಲದು ಅಂದ್ರೆ ಕೆಟ್ಟ ಏನು ಎಸ್, ಪರ್ಫೆಕ್ಟ್. ಕುಂದಿಲ್ಲದು ಅಂದ್ರೆ ಗುಣಗುಟ್ಟಂಗೆ ಇಲ್ಲ. ಅಪ್ಪ ನಿಮ್ ಚಿತ್ತ ಇದ್ರೆ ಇಂಥ ಕೆಲಸದಲ್ಲಿ ನಾನು ಪಾಲ್ಗಾರ ಆಗ್ತೀನಿ, ಎಲ್ಲೋ ನೀನು ಆಲೋಚನೆ ಮಾಡಿದ ಕೆಲಸ, ನೀನು ಕೈ ಹಾಕಿದ ಕೆಲಸ ಸಕ್ಸಸ್ ಮಾಡ್ತಾರೆ ದೇವ್ರು. ಹೇಳ್ತಾರ್ರಿ, ನೀನ್ ಏನಾನ ಸಂತೋಷ ಕೊಡೋದಾದ್ರೆ ಮೇಲಿನಿಂದ ನಿನ್ಗೆ ಹೆಂಗ್ ಕೊಡ್ತಾರೆ ಅಂತ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾರೆ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೋಡ್ರಿ, ನೀವು ಕೈ ಹಾಕ ಕೆಲಸ, ನೀವು ಮಾಡೋಂಥ ಆಲೋಚನೆ, ನಿನ್ನ ಕೆಲಸ ಏನ್ ಪರ್ಪಸ್ ಯೂಸ್ ಮಾಡಬೇಕು, ನಿನ್ನ ಯೋಚನೆ ಆ ಪುಣ್ಯಾತ್ಮನ ಯೋಚನೆಗೆ ಅನುಸಾರವಾಗಿ ಇರಬೇಕು ಅನ್ನೋದೇನ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ನಿನ್ಗೆ ಸಕ್ಸಸ್ ಮಾಡ್ತಾರೆ. ಇವೆರಡು ಇಲ್ಲದೆ ನಿನ್ನ ಸ್ವಾರ್ಥಿಗಾದ್ರೆ ಅವ್ರು ಹೇಳ್ತಾರೆ, ನೀನು ಕೊಟ್ಟರು ಕೂಡ. ಯಾಕೋಬ 4:3 ಒಂದು ಮಾತು ಹೇಳ್ತಾರೆ. 1-3 ಓದ್ಬಿಡಮ್ಮ. 4:1-3. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ.
ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗೆ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಈ ರೀತಿ ಅವ್ರ ಯೋಚನೆ, ಅವ್ರ ಕೈ ಹಾಕೋ ಕೆಲಸ ಏನ್ ಪರ್ಪಸ್ಗಂತ ಒಂದು ಒಳ್ಳೆ ಮನಸ್ಸಾಕ್ಷಿಯಿಂದ ಅದನ್ನ ಏನನ ಕೆಲಸ ಮಾಡಕ್ ಹೋದ್ರೆ ಅದರಲ್ಲಿ ಅವ್ರ ಆಶೀರ್ವಾದ ಮಾಡ್ತಾರೆ, ಅವ್ರ ಕೃಪೆ ತೋರಿಸ್ತಾರೆ. ಅದನ್ನ ಪಡೆದು ಆತನು ಮತ್ತು ಇನ್ನ ಒಳ್ಳೆ ಕೆಲಸಗಳಿಗೆ ಮಾಡಕ್ಕೆ ದೇವರು ಬಹಳ ಅನುಕೂಲ ಮಾಡಿಕೊಡ್ತಾರಂತೆ. ಆದ್ರೆ ಪಡೆದ ಮೇಲೆ ನಿಮ್ಮ ದುರಭಿಪ್ರಾಯಗಳಿಗೋಸ್ಕರ ಬೇಡಿಕೊಳ್ಳುವುದರಿಂದ ನಿಮ್ಗೆ ಏನ್ ಸಿಕ್ಕಲ್ಲ. ಅಕಸ್ಮಾತ್ ಕೊಟ್ರು ಅದು ನೀವು ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಸ್ವಾಮಿ ಕೆಲವರಿಗೆ ಕೊಡಲ್ಲ. ಇಲ್ಲಿ ಎಲ್ಲ ಒಳ್ಳೆ ದಾನಗಳು, ಕೊಂದಿಲ್ಲದ ಎಲ್ಲ ವರಗಳು ಮೂಲ ಕಾರಣನಾದ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಮೂಲ ಕಾರಣರಾದವರು ಯಾರಪ್ಪ ಅಂದ್ರೆ ತಂದೆಯ ದೇವರು ಯೇಸು ಕ್ರಿಸ್ತ, ಅವರಿಂದ ಇಳಿದು ಬರ್ತಿದೆ ಅಂತ. ಕರೆಕ್ಟ್ ಅಮ್ಮ? ಕರೆಕ್ಟ್. ಇವಾಗ ಅವರಿಂದ ಇಳಿದು ಎಲ್ಲಿಗೆ ಬರ್ತಿದಮ್ಮ? ನಮಗ್ ಬರುತ್ತೆ. ಅಲ್ಲಿಂದ ಇಳಿದು ನಮಗ್ ಬರ್ತಿದೆ ಅಂತ ಒಂದು ವಚನ ತೋರ್ಸಮ್ಮ. ಯಾಕಂದ್ರೆ ನಾವೇನೇ ಮಾತಾಡಿದ್ರು ಕರೆಕ್ಟಾಗಿ ಆ ವಚನ ನಮ್ಗೆ ಗೊತ್ತಿತ್ತು ಅಂದ್ರೆ ಖಂಡಿತ ದೇವ್ರು ಕೊಡ್ತಾ ಇದ್ದಾರೆ, ನಾನು ತಗೊಳ್ತಾ ಇದ್ದೀನಿ, ಈ ಪರ್ಪಸ್ ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಿದೆ. ನೀವು ಕೂಡ ಹುಟ್ಟಿ ತಂಗಿ ಒಂದು ಮಾತು ಕೇಳಿದ ತಕ್ಷಣ ನೀವು ಬೇಜಾರಾಗಬೇಡಿ. ಯಾಕಂದ್ರೆ ಇವ್ರು ನಮ್ ಕ್ಲೋಸ್, ಅವ್ರಿಗೆ ಕೇಳಿದ್ರೆ ಬೇಜಾರಾಗ್ತಾರೆ, ಅವ್ರಿಗೆ ಕೇಳಿದ್ರೆ ಬೇಜಾರಾಗ. ಅದಕ್ಕೆ ಕೇಳಿದೆ ಏನಂತ, ನಮ್ಮ ಹತ್ರ ಬರ್ತಿದೆ ಅಂತ. ನಮ್ಮ ಹತ್ರ ಬರ್ತಿದೆ ಅಂತ ನೀವ್ ಅಂದಂಗ ನಾವೆಲ್ಲ ಅನ್ಕೊಂಡಿದ್ರೆ ಧಾರಾಳವಾಗಿ ಕೊಡ್ತಾ ಇದ್ವಿ. ಬಹಳ ದಾನಗಳು, ಕೊಂದಿಲ್ಲದ ವರಗಳು, ಬಹಳ ಫಲಗಳ ಮುಖಾಂತರ ಕೊಡ್ತಾ ಇದ್ವಿ. ಅದು ಬರಲ್ಲ ಅಂದೇಕೆನೆ ಕೊಡಲ್ಲ. ಅದು ಮೇಲಿನಿಂದ ಮೂಲ ಕಾರಣನಾದವರಿಂದ ಇಳಿದು ಬರ್ತಿದೆ. ಅಂದ್ರೆ ಇಳಿದು ಎಲ್ಲಿಗೆ ಬರ್ತಿದೆ ಅನ್ನೋದು ಬೇಕು. ಇಳಿದು ಎಲ್ಲಿಗೆ ಬರ್ತಿದೆ ಅಣ್ಣ? ಒಳ್ಳೇದನ್ನು. ಓಕೆ, ಒಂದು ಕೊರಿಂಥ 1 ಜಾನ್ 1:7 ಓದಮ್ಮ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ಒಂದೇ 7 ಮಾತ್ರ. ಆಮ ಇಲ್ಲಿ ಓದುವಾಗ ನಾವೇನ್ ಮಾಡ್ಬಿಟ್ಟು ಯಾಕೋಬ 1:17 ಎಲ್ಲ ಒಳ್ಳೆ ದಾನಗಳು, ಕೊಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಬಹಳ ಇಂಪಾರ್ಟೆಂಟ್. ನಮಗೆಲ್ಲ ಬೆಳಕಿಗೆ ಅಂದಾಗ ಆ ಬೆಳಕು ಯಾರಂದ್ರೆ ಯೇಸು ಸ್ವಾಮಿ. ಆ ಬೆಳಕಿನಲ್ಲಿ ಯಾರು ಅದರಂತೆ ನಡೀತಾರೋ ಅವ್ರ ಹತ್ರ ಬರ್ತಿದೆ. ನಮಗೆ ಅನ್ನೋದು ಅಷ್ಟು ಕರೆಕ್ಟ್ ಇರಲ್ಲ. ಇಲ್ಲಿ ಹೇಳಿದರೆ ಸಕಲ ವಿಧವಾದ ಬೆಳಕಿಗೂ ಅಂತ ಅಲ್ಲೇನ್ಮ 1:17 ಸಕಲ ವಿಧವಾದ ಬೆಳಕಿಗೆ ಬರ್ತಿದೆ. ಯಾಕೆ ಅಂದ್ರೆ ಅವಲ್ಲಿ ಎಲ್ಲಿಗೆ ಬರ್ತಿದೆ ಅಂದಾಗ ನಿಮ್ಮಂತರು ಏನ್ ಮಾಡ್ಬೋದು, ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಆ ಬೆಳಕಿಗೊಂದಾಗ ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಲೋಕಕ್ಕೆ ಬೆಳಕು ಅಂತ ಯೇಸು ಸ್ವಾಮಿ ಹೇಳಿದ್ರು. ಯೇಸು ಸ್ವಾಮಿನ ಧರಿಸ್ಕೊಂಡು ಯೇಸು ಸ್ವಾಮಿನ ಒಳಗಿಟ್ಕೊಂಡು ಯೇಸು ಸ್ವಾಮಿ ತರ ನಡೀತಾರಲ್ಲ ಅವ್ರ ಹತ್ರ ಬರ್ತೀವಿ. ಅಂದ್ರೆ ಯೇಸು ಸ್ವಾಮಿ ಅಷ್ಟು ಯಾರು ನಡೀತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ನೀತಿವಂತನು ಒಬ್ಬನೇ ಯೇಸು ಸ್ವಾಮಿ. ನಾವೆಲ್ಲ ನೀತಿಯನ್ನು ಅನುಸರಿಸೋರು. ನಿಜವಾದ ಲೋಕಕ್ಕೆ ಬೆಳಕು ಯೇಸು ಸ್ವಾಮಿ. ನಾವು ಆ ಬೆಳಕು ತರ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ಏನಾನ ಫಲಗಳು ಕೊಡ್ತಾ ಇದ್ದೀವಿ, ಇಲ್ಲಿ ಏನಾನ ಸ್ವಲ್ಪ ಕ್ರಿಯೆಗಳು ಮಾಡ್ತಾ ಇದ್ದೀವಿ. ಸ್ವಲ್ಪ ಅಂದಾಗ ಆ ಬೆಳಕಿನಂತೆ
ಆ ಬೆಳಕಿಗೆ ಬರ್ತಿದೆ ಅಂದಾಗ ಇವಾಗ ಓದಮ್ಮ 1 ಜಾನ್ 1:7-7. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ Stop. ಅಲ್ಲಿ ಮೂಲ ಕಾರಣನಾದ ಮೇಲಿನಿಂದ ಸಕಲ ವಿಧವಾದ ದಾನಗಳು ವರಗಳು ಬರ್ತಿದೆ ಅಂದ್ರೆ ಯೇಸು ಸ್ವಾಮಿ ಯಾವ ರೀತಿ ಬೆಳಕಾಗಿದ್ದಾರೋ ನಾವು ಬೆಳಕಿನಲ್ಲಿ ನಡೆದ್ರೆ ಅನ್ನೋಗ ಈ ಬೆಳಕಿನಲ್ಲಿ ನಡೆಯೋರ ಹತ್ರ ಅಲ್ಲಿಂದ ಬರ್ತಿದೆ. ಬೆಳಕಿನಲ್ಲಿ ನಡೆಯೋರು ಹೆಂಗ್ ನಡೀತಾರೆ ಅಂದ್ರೆ ಮತ್ತಾಯ 5ನೇ ಅಧ್ಯಾಯ 14ನೇ ವಚನ ಓದಮ್ಮ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾರು ಹೇಳ್ತಾರೆ ಅದಮ್ಮ? ಯೇಸು ಸ್ವಾಮಿ. ಯೇಸು ಸ್ವಾಮಿ ಶಿಷ್ಯರಿಗೆ ಇವತ್ತು ಅವ್ರ ಮಾತನ್ನ ಕೈಗೊಂಡು ಅದರಂತೆ ನಡೆಯೋರು ಯಾರಂತಮ್ಮ? ಅವ್ರ ಶಿಷ್ಯರು, ಅವ್ರ ಸ್ನೇಹಿತರು, ಅವ್ರ ತಮ್ಮಂದಿರು, ಅವ್ರ ತಂಗಿದಿರು. ಆ ತರ ಅವ್ರ ಹತ್ರ ಬರ್ತಿದೆ. ಯಾಕಂದ್ರೆ ಇವತ್ತೊಂದು ದಿವಸ ಒಬ್ರು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅವ್ರು ಕೊಟ್ರೆ ತಾನೇ ಅಮ್ಮ ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದಮ್ಮ ಕೊಡ್ತಾರೆ? ಅವ್ರು ಕೊಟ್ಟ ಮೇಲೆ ಈಸ್ಕೊಂಡು ಕೊಡ್ಲಿಲ್ಲ ಅಂದ್ರೆ ಅದೇ ಅಲ್ವಾ ಪಾಪ, ಆರಂಭದ ಪಾಪ ಅದು. ಯಾವಾಗ ಸ್ವಾಮಿ ಹೇಳಿದ ಮಾತನ್ನ ಕೇಳಿ ಅದರಂತೆ ನಡೆಯಲ್ವೋ ಅದು ಪಾಪ ಅಂತಾರೆ. ಯಾಕಂದ್ರೆ ಒಳ್ಳೇದು ಮಾಡ್ಬೇಕಂತ ಗೊತ್ತಿದ್ರು ಮಾಡದೇ ಇರೋದೇ ಪಾಪ ಅಂದಾಗ ಇನ್ನ ಎಷ್ಟೆಷ್ಟು ನಾವು ಜಾಸ್ತಿ ಮಾಡ್ತಾ ಇರ್ತೀವಿ ಅದೆಲ್ಲ ಇನ್ಕ್ಲೂಡ್ ಆಗ್ತಿದೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆವತ್ತು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ರು, ಇವತ್ತು ಈ ವಚನ ಯೇಸು ಸ್ವಾಮಿ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿ ಇತ್ತು ಮತ್ತು ಮನುಷ್ಯನಾಗಿ ನಮ್ಮ ಜೊತೆ ಇದ್ರು ಅನ್ನೋಗ ಇವತ್ತು ಈ ವಾಕ್ಯ ಇಲ್ಲಿರೋ ಲೋಕದಲ್ಲಿ ಬೆಳಕಾಗಿರೋ ಮಕ್ಕಳ ಹತ್ರ ಇದೆ. ಇಂಥ ಬೆಳಕಾಗಿರೋ ಮಕ್ಕಳ ಹತ್ರ ಬರ್ತಿದೆ ಅಂದ್ರೆ ಎಲ್ಲರೂ ಎಲ್ಲರ ಹತ್ರ ಬರ್ತಿದ್ದ, ಎಲ್ಲರೂ ಸೇರಿ ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ಒಂದೊಂದೇ ಹಿಂಗ್ ಬರ್ಕೊಂಡು ಇದನ್ನ ಬರ್ಕೊಂಡೋಗ ಸ್ವಾಮಿ ಬಹಳ ಚೆನ್ನಾಗಿ ತಿಳಿಸ್ತಾರ್ರಿ. ಏನಂತ? ನಾನ್ ಬಿಟ್ಟು ನೀನೇನು ಮಾಡಕ್ಕಾಗಲ್ಲ, ನಾನ್ ನಿನ್ನ ಹತ್ರ ಇದ್ರೆ ನೀನೇ ಬಹಳ ಫಲ ಕೊಡ್ತೀಯ. ಇವೆಲ್ಲ ಜೋಡಿಸೋಗ ಅವ್ರು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವು ಹತ್ತಿಸಿ ಕೊಳಗದೊಳಗೆ ಇರುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹಿಂಗೆ ಬೆಳಕು ಮೂಲ ಕಾರಣನಾದವನಿಂದ ಎಲ್ಲ ಒಳ್ಳೆ ದಾನ ಎಲ್ಲ ವರಗಳು ಬೆಳಕಿಗೆ ಬರ್ತಿದೆ ಅಂದಾಗ ಆ ಬೆಳಕು ನೀವು ಬಂದಾಗ ನೀವು ಬೆಳಕಾಗಿದ್ರೆ ನಿಮ್ಮ ಕ್ರಿಯೆ ನಿಮ್ಮ ಕೆಲಸ ಗೋಡೆ ಮೇಲೆ ಇಕ್ತಾರೆ, 4 ಜನಕ್ಕೆ ಗೊತ್ತಾಗಂಗೆ. ಯಾವಾಗ ಅಲ್ಲಿ ಇಕ್ಕದ ಮೇಲೆ ರೋಲಿಂಗ್ ಶೀಟ್ ಹಾಕ್ಬಿಟ್ಟು ಒಂದು ಲೈಟ್ ಹಾಕಿದ್ರೆ ಆ ಲೈಟ್ ಎಷ್ಟು ಗೋಡೆ ಮೇಲೆ ಬೆಳಕು ಬೀಳ್ತಿದ್ರಿ? ಈ 4 ಗೋಡೆ ಮೇಲೂ ಬೀಳ್ತಿದ್ ಬೆಳಕು. ರೋಲಿಂಗ್ ಶೀಟ್ ಹಾಕಿದ್ಮೇಲೆ ಆಚೆ ಬೀಳ್ತದ ಬೆಳಕು? ಬೀಳಲ್ಲ. ಈ 4 ಗೋಡೆ ಮೇಲೂ ಬೀಳ್ತಿದೆ. ಈ ಬೆಳಕಲ್ಲಿ ಇಕ್ಕಿದ ತಕ್ಷಣನೇ 4 ಜನಕ್ಕೆ ಆ ಬೆಳಕು ಕಾಣಿಸ್ತಿದೆ ಅಂದ್ರೆ ನಿನ್ನಲ್ಲಿ ದೇವರ ದಾನ ಆ ವರ ನಿನಗೆ ಕೊಟ್ಟಿದ್ರೆ 4 ಜನಕ್ಕೆ ನೀನು ಬೆಳಕಾಗಿರ್ತೀಯ. ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶವಾಗಿರ್ಬೋದು ಅಂತ. ಹಂಗೆ ಅನೇಕ ವಿಷಯಗಳು ಇದರಲ್ಲಿ ಇಕ್ಕಿದ್ದಾರೆ. ಏನಂತ? ಒಳ್ಳೆ ಕೆಲಸ ಮಾಡಕ್ಕೆ ನಾನು ಕೊಟ್ರೇನೆ, ನಾನು ನಿನಗೆ ಒಳ್ಳೆ ಕೆಲಸ ಮಾಡಕ್ಕೆ ನಾನು ನೀನು ಹೇಳ್ದಂಗೆ ಕೇಳಿದ್ರೇನೆ, ನೀನು ಹೇಳ್ದಂಗೆ ಕೇಳೋದಾದ್ರೆ ನಿನ್ನನ್ನು ನಮ್ಮಪ್ಪ ಪ್ರೀತಿಸ್ತಾನೆ. ನಮ್ಮಪ್ಪ ನಿನ್ನನ್ನು ಪ್ರೀತಿಸಿದಾಗ ನಮ್ಮಪ್ಪನ ಇಷ್ಟ ತನ್ನ ಮಕ್ಕಳಿಗೆ ಯಾರನ್ನ ಪ್ರೀತಿಸ್ತಾರೋ ಅವ್ರ ಮುಖಾಂತರ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿ ಇರ್ತಿದೆ ವಚನಗಳಂದ್ರೆ ಅಷ್ಟು ಚೆನ್ನಾಗಿರ್ತಿದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ
ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಂತ. ಇನ್ನೊಂದು ವಚನ ಯಾವುದಮ್ಮ? ಫಿಲಿಪಿಯನ್ಸ್ 2ನೇ ಅಧ್ಯಾಯ 15-16. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಡೇವಿಡ್ ಅನ್ನ ಹೇಳಿದ್ದು ಇದೇನೆ. ಏನಂತ? ಒಳ್ಳೆ ಕೆಲಸ ಏನಂದ್ರೆ ಎಲ್ಲ ಒಳ್ಳೆದಾನ, ಎಲ್ಲ ಕೊಂದಿಲ್ಲದ ವರಗಳ ಮೇಲೆ ಎಲ್ಲ ಕೆಲಸಕ್ಕೆ ಬರೇ ಸುವಾರ್ತೆ ಸಾರು, ಬರೇ ಸುವಾರ್ತೆ ಸಾರು, ಬರೇ ಸುವಾರ್ತೆ ಸಾರು. ಅಕಸ್ಮಾತ್ರ ಬರೇ ಸುವಾರ್ತೆ ಸಾರ ಕೆಲಸ ಆಗಿದ್ರೆ, ಅವ್ರಿಗೆ ಮಾತ್ರ ದೇವ್ರಿಂತ ಕೆಲಸ ಹೇಳಿದ್ರೆ 1,44,000 ಜನದಲ್ಲಿ ಹೆಣ್ಮಕ್ಳು ಇರ್ತಾರ ಇಲ್ಲಮ್ಮ? ಮತ್ತ ಅವ್ರು ಸುವಾರ್ತೆ ಸಾರ್ತಾರ? ಇಲ್ಲಿ ಬರೇ ಸುವಾರ್ತೆ ಸಾರದ್ ಹೇಳಲ್ಲ, ಎಲ್ಲ ಕೆಲಸಗಳು, ಎಲ್ಲ ಒಳ್ಳೆ ದಾನಗಳು, ಎಲ್ಲ ಹೊಂದಿದ ಎಲ್ಲ ವರಗಳು, ನೀವು ಸರ್ವರಿಗೆ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿ ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಏನ್ರಿ ಇವು ಹೆಂಗಿದೆ ಅಂದ್ರೆ, ಇಂಥ ಕೆಲಸ ಮಾಡ್ತಾ ಇದ್ರು, ಇಂಥ ಮನಸ್ಸಿದ್ದು, ಇಂಥ ಆಲೋಚನೆ ಇದ್ದು ಈ ರೀತಿ ನಡೆಯೋದಾದ್ರೆ ಖಂಡಿತ ನಿಮ್ಮಲ್ಲಿ ಬರ್ತಿದ, ನೀವು ಮಾಡ್ತೀರ. ಅವ್ರಿಲ್ದೆ ನಾವು ಏನು ಮಾಡಕ್ಕಾಗಲ್ಲ. ಇವಾಗ ಹೇಳ್ತಾರೆ, ಯಾವಾಗ ಅಂತ ವರಗಳು, ಹೊಂದಿಲ್ಲದ ವರಗಳು ಸ್ವಾಮಿ ಕೊಡ್ತಾರೋ ಅವ್ರು ಏನ್ ಮಾಡ್ತಾರಂತೆ? ರೋಮ 12ನೇ ಅಧ್ಯಾಯ 6-8. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ಹೊರಗಳನ್ನು ಹೊಂದಿದ್ದೇವೆ. ಇಲ್ಲಿ ಹೇಳ್ತಾರೆ, ದೇವ್ರ ಕೃಪೆ ಮಾಡಬೇಕು ನಿನಗೆ ಆ ವರ ಸಿಕ್ಕಬೇಕಂದ್ರೆ. ದೇವ್ರ ಕೃಪೆ ಇಲ್ಲದೆ ಆ ವರ ನಿನಗೆ ಸಿಕ್ಕದಿಲ್ಲ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಬೇಕು. ನಾವು ಯಾಕೆ ಏನಾನ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ, ಅವ್ರ ಕೃಪೆ ಇಲ್ಲ, ಅವ್ರು ನಮ್ಮಲ್ಲಿ ಇಲ್ಲ, ಅವ್ರು ನಮ್ಮ ಬೆಳಕು ಯಾವ ರೀತಿ ಅಂತ ಗೊತ್ತು ಕೊಡ್ತಾ ಇಲ್ಲ. ಕೊಟ್ಟಿದ್ರು ಕೂಡ ಅದು ನನ್ನ ಸ್ವಂತಕ್ಕೆ, ಅದು ನನ್ನ ಸೇಫ್ಟಿಗೆ, ನನ್ನ ಫ್ಯೂಚರ್ಗೆ. ಅಂದ್ರೆ ನೀನ್ ಲೋಕದ ಪಾಲಿಗೆ ಸತ್ತಿದ್ಯಾ? ನೀನು ಹೊಸ ಸೃಷ್ಟಿನಾ? ನೀನು ದೇವ್ರಿಗೋಸ್ಕರ ಜೀವಿಸ್ತಾ ಇದೆಯಾ? ನೀನು ನೀತಿ ಕೃತ್ಯಗಳನ್ನು ಮಾಡ್ತೀನಿ ಅಂತ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ಯಾ? ನಿನ್ನಷ್ಟಕ್ಕೆ ನೀನು ನಿನ್ನ ಇಷ್ಟ ಬಂದ ರೀತಿಯಲ್ಲಿ ನಡೀತಾ ಇದ್ರೆ ಆ ಇಷ್ಟ ನನ್ನ ಚಿತ್ತದ ಪ್ರಕಾರ ಇದೆಯಾ ಅಂತ ದೇವ್ರು ಕೇಳ್ತಾರೆ. ಆ ಥರ ಅಮ್ಮ ಸರಿ, ರೋಮ 12:6-8 ಓದೋಣ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನೋಡಿ, ಸುವಾರ್ತೆ ವರ ಮಾತ್ರ ಅಲ್ಲ, ಬರೀ ಬೋಧಿಸೋದ್ ಮಾತ್ರ ಅಲ್ಲ, ಇದರಲ್ಲಿ ಎಂತೆಂತ ಮಾತು ಬರ್ದವ್ರಂದ್ರೆ, ಹೇಳಮ್ಮ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಇಷ್ಟೊಂದು ಕೂಡ ಒಬ್ಬನು ಯಾವನು ಮಾಡಲ್ಲ. ಅದು ದೇವ್ರ ಕೃಪೆ ತೋರಿಸಿ ಅಂತ ವರ ಕೊಟ್ರೆ ಅವ್ರು ಮಾಡೇ ಮಾಡ್ತಾರೆ. ಇಲ್ಲಿ ಕರೆದಿರೋದು ಪ್ರತಿ ಒಬ್ಬರಿಗೂ ಮಾಡೋದಿಕ್ಕೇನೆ, ಪ್ರತಿ ಒಬ್ಬರಿಗೂ ದೇವ್ರ ಆ ಕೃಪೆ ತೋರ್ಸೋದಿಕ್ಕೆ, ಆ ವರ ಕೊಡಕ್ ತಯಾರಿದ್ದಾರೆ. ಪಡೆಯೋದಿಕ್ಕೆ ನಾವು ತಯಾರಿದೀವ. ಯಾಕಂದ್ರೆ ಎಫೆಸ 2:10 ಒಂದು ಮಾತು ಹೇಳ್ತಾರೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು.
ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನೋಡಿ ಎಂತ ಮಾತ್ರ ಇದು. ಇದು ಯಾರಿಗನ ಒಬ್ಬರಿಗೋ ಇಬ್ಬರಿಗೋ ಮೂವರಿಗೋ ಹೇಳಿದ್ದಾರೆ ನಮ್ಮ ಪ್ರತಿಯೊಬ್ಬ ತನ್ನ ಕುಮಾರನ ರಕ್ತದಿಂದ ಪರ್ಚೇಸ್ ಮಾಡಿರೋ ಮಕ್ಕಳಿಗೆ ತನ್ನ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳಕ್ ಕರೆದವ್ರೆ. ನೀವು ದೇವ್ರ ವಾಕ್ಯದಿಂದ ಸೃಷ್ಟಿಸಲ್ಪಟ್ಟಿದ್ದೀರಾ, ನೀವು ಇಂಥ ಕೆಲಸ ಮಾಡೋದಕ್ಕೆ ನಿಮ್ಮನ್ನ ಕರೆದಿದ್ದೀನಿ, ಆದ್ಕೊಂಡಿದ್ದೀನಿ, ನಿಮ್ಮ ಮುಖಾಂತರ ಇದು ಮಾಡಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ನೀವು ಮಾಡಬೇಕು. ಯಾಕಂದ್ರೆ ನೀವು ಮಾಡೋದು ಎಲ್ಲಿ ಅಂದ್ರೆ ನ್ಯಾಯ ವಿಚಾರಣೆ ಎಲ್ಲಿ ನಡೀತಾ ಇದೆಯಮ್ಮ? ದೇವ್ರ ಮನೆಯಲ್ಲಿ. ದೇವ್ರ ಮನೆ ಎಲ್ಲಮ್ಮ ನಡೀತಾ ಇದೆ? ದೇವ್ರ ಮನೆ ಎಲ್ಲಮ್ಮ? ನಾವೇ ದೇವ್ರ ಮನೆಯಲ್ಲೇನಮ್ಮ? ನಮ್ಮಲ್ಲಿ ಆ ನ್ಯಾಯ ತೀರ್ಪು ನಡೀತಾ ಇದೆ. ನೀನ್ ಹಿಂಗ್ ನಡೀತಾ ಇದೆಯಾ, ಹಿಂಗ್ ಮಾಡ್ತಾ ಇದೆಯಾ, ಹಿಂಗ್ ನಿನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೋಸ್ಕರ ಕರೆದಿದ್ದೀನಿ, ಇಂಥ ಕೆಲ್ಸಗಳು ಮಾಡೋದಕ್ಕೋಸ್ಕರ ನಾನು ಜಗತ್ ಉತ್ಪತ್ತಿಗೆ ಮುಂಚೆನೆ ನೀನು ಆದ್ಕೊಂಡಿದ್ದೀನಿ ಅಂದಾಗ ಈ ವಿಷಯಗಳೆಲ್ಲ ತಿಳ್ಕೊಂಡೋಗ ನಾನು ಅಲ್ಲಿ ಹೋಗೋದಕ್ಕೇನೆ ಸ್ವಾಮಿ ಇಂಥ ಕೆಲಸ ಹೇಳಿದಾಗೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇನ್ನ ಪುಣ್ಯಾತ್ಮರು ಮಾಡಿರೋದನ್ನ ಕೇಳಿಸ್ಕೊಂಡು ಸಂತೋಷ ಬಿದ್ದು ದಿನಾ ಹೋಗ್ತಾ ಇದ್ದಿ, ಪಕ್ಕದಲ್ಲಿ ಏನೊಂದು ಕಾಫಿ ಕುಡಿತೀಯಾ ಅಂತಾನು ಕೇಳಕ್ಕೆ ಮನ್ಸು ಬರಲ್ಲ ನನಗೆ. ಯಾಕೆ ಹೇಳಿ? ನಾನು ಬರೀ ಎಲ್ಲ ಹಿಂದಿಂದೆ ಕೇಳ್ತಾ ಇದ್ರೆ ನಂದೇನಂತ ಗೊತ್ತಾಗ್ಬೇಕಲ್ಲ. ನಂದೇನು, ನನಗೇನು ದೇವ್ರು ಮಾಡ್ತಾರೆ, ನಾನು ಏನು ಮಾಡಿದ್ರೆ ದೇವ್ರು ಎಲ್ಲಿ ಕರೆದವ್ರೆ, ಏನು ಕೊಡ್ತೀನಿ ಅಂತ ಇದೇ ಗೊತ್ತಿಲ್ಲ. ಬರೀ ಅಲ್ಲಿದ್ದು ಹೇಳ್ತಾ ಇದ್ದೆ. ನನಗೆ ಭಾಳ ಸಂತೋಷ. ನಂದೇನು ಹೇಳಿದ್ರೆ ಭಾಳ ಬೇಜಾರು ನನಗೆ. ಈ ಥರ ವಿಷಯಗಳಿದೆ ರೀ. ಇಂಥದನ್ನ ಸ್ವಾಮಿ ಅದೇ ರೋಮ 12:13 ಇನ್ನೊಂದು ಮಾತಾಡಮ್ಮ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಇನ್ನೊಂಚೂರು. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಈ ಕ್ವಾಲಿಟಿಯಲ್ಲಿ ನಾವು ನಡೆಯೋಗ ಇದೇ ರೀ ಒಳ್ಳೆ ಕೆಲಸ. ಇದಕ್ಕೆ ಮಾಡೋದಕ್ಕೇನೆ ಸ್ವಾಮಿ ಕರೆದ್ಬಿಟ್ಟು ತಾನು ಮಾದರಿ ತೋರಿಸಿದ್ದಾರೆ. ನಾವು ಮಾಡ್ತಾ ಇದ್ದಿದ್ದ ಕೆಲಸ ಅಂತ ಎಂಥದ್ದು ಅಂದರೆ ಪಾಪ ಅಪರಾಧಗಳನ್ನ ಮಾಡಿ ಈ ಶರೀರದ ಇಚ್ಛೆಗಳನ್ನ ನೆರವೇರಿಸ್ತಾ ದೇವ್ರ ಕೋಪಕ್ಕೆ ಗುರಿಯಾದವ್ರನ್ನ ದೇವ್ರು ನಮ್ಮನ್ನ ಪ್ರೀತಿಸಿ ತನ್ನ ಮಗನ ಬಲಿ ಕೊಟ್ಟು ನಮ್ಮನ್ನ ಪರ್ಚೇಸ್ ಮಾಡಿ ಇಂಥ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಅಂತ ಕರೆದಾಗ ನಾವು ಅಂಥ ಪರ್ಪಸ್ಗೆ ಯೂಸ್ ಆಗ್ತಾ ಇದ್ದೀವ? ಎಷ್ಟೆಷ್ಟು ಆಗ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಆಗ್ತಾ ಇದ್ದೀವಿ, ಯಾವ್ದು ಮುಖ್ಯ ಅಲ್ಲ, ನಾನು ನಿಜವಾಗ್ಲೂ ಲೋಕದ ಪಾಲಿಗೆ ಸತ್ತಿದ್ದೀನ, ಇನ್ನು ಲೋಕದ ರೀತಿಯೇ ಬಾಳ್ತಾ ಇದ್ದೀನ? ನಮ್ಮನ್ನೇ ನಾವು ಪರಿಶೀಲನೆ ಮಾಡೋವಾಗ ನಾನು ಕೆಟ್ಟದ್ದು ಬಿಟ್ಟಿದ್ದೀನ, ಒಳ್ಳೇದು ಮಾಡ್ತಾ ಇದ್ದೀನ? ಒಳ್ಳೇದು ಮಾಡಿದ್ರೆ ದೇವ್ರೇನು ಕೊಡ್ತಾರೆ, ಕೆಟ್ಟದ್ದು ಮಾಡಿದ್ರೆ ಏನು ನಮಗೆ ಅವ್ರ ಕೋಪ ಬಂದು ಪುನಃ ನಮ್ಮ ಮೇಲೆ ಶಿಕ್ಷೆ ಕೊಡ್ತಾರೆ ಅಂತ ಈ ವಿಷಯಗಳನ್ನ ನಾನು ಸ್ವಲ್ಪ ಸ್ಟಡಿ ಮಾಡಿದೆ ರೀ. ಇವಾಗ ಹೇಳ್ತಾರೆ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ, ಅತಿಥಿ ಸತ್ಕಾರನ ಅಭ್ಯಾಸಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೆ ಆಶೀರ್ವಾದ. ಇಂಥ ಕ್ವಾಲಿಟಿಯಲ್ಲಿ ಒಬ್ಬೊಬ್ಬರು ಬಂದ್ಬಿಟ್ವಿ ಅಂದ್ರೆ ಅದು ಹೆಂಗಿರ್ತಿದೆ ಅಂದ್ರೆ, ನಾನು ಅಲ್ಲಿ ಹೋಗ್ತೀನಿ ಇಲ್ಲ ಗೊತ್ತಿಲ್ಲ, ಇವ್ರ ಜೊತೆ ಸ್ವಲ್ಪ ದಿವಸ ಇದ್ನಲ್ಲ ಅಷ್ಟೇ ಸಾಕಪ್ಪ, ಆ ಸಂತೋಷದ ಮೈಂಡಲ್ಲಿ ಇರ್ತಿದೆ. ನಮ್ಮಲ್ಲಿ ಹೆಂಗಿದೀವಿ ಅಂತ ಹೇಳಿದ್ರೆ 1 ಕೊರಿಂಥ 12:11 ಮೇಲಿನಿಂದ ಒಳ್ಳೆ ದಾನ, ಒಳ್ಳೆ ವರ ಏನ್ ಪರ್ಪಸ್ಗೆ ಎಲ್ಲಿಗೆ ಬರ್ತಿದೆ, ಯಾರು ಕೊಡ್ತಾರೆ ಅಂತ ದೇವ್ರೇ ಹೇಳ್ತಾರೆ ನೋಡಿ. ಈ ವರಗಳನ್ನೆಲ್ಲ ಬರೀ ಯಾವುದೋ ಒಂದು ವರ ಅಲ್ಲ, ಬೋಧಿಸೋದು ಮಾತ್ರ ಅಲ್ಲ, ದಾನ ಕೊಡೋದು ಮಾತ್ರ ಅಲ್ಲ, ಅವಶ್ಯಕತೆಗಳಿಗೆ ತಕ್ಕ ಹಾಗೆ ದೇವ್ರು ಯಾರ ಮೇಲೆ ಕೃಪೆ ತೋರಿಸಿ ಕರುಣೆ ತೋರಿಸಿ ಏನ್ ಮಾಡ್ಬೇಕಂತ ಇದಾರೆ ಅವ್ರ ಮಕ್ಕಳ ಮುಖಾಂತರ ಮಾಡಿಸ್ತಾರೆ ದೇವ್ರು. ಅವ್ರ ಮಕ್ಕಳ ಮುಖಾಂತರ ಮಾಡಿಸೋಗ ದೇವ್ರು ಹೇಳ್ತಾರೆ, ಹೌದಮ್ಮ, ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ನೋಡಿ ಇಲ್ಲೊಂಚೂರು ನನ್ಗೆ ಹೇಳಿ, ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ಅಂದಾಗ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗ್ ಕೊಡ್ತಾರೆ. ತನ್ನ ಚಿತ್ತ ಬಂದಾಗೆ ಅದೊಂಚೂರು ಹೇಳ್ರಮ್ಮ, ಏನ್ ಹಂಗಂದ್ರೆ ಅಣ್ಣ? ತನ್ನ ಚಿತ್ತ ಬಂದಾಗೆ ಅಂದ್ರೆ ಅವ್ರಿಷ್ಟದ ಪ್ರಕಾರ ಒಂದ್ ಮಾತು ಹೇಳಿದ್ರಲ್ಲ, ಸಂತೋಷವಾಗಿ ಯಾವನ್ ಕೊಡ್ತಾನೋ
ಅವರ ಅವನ ಮೇಲೆ ನನಗೆ ದೇವರಿಗೆ ಪ್ರೀತಿ ಉಂಟು. ಯಾರು ನನ್ನ ಚಿತ್ತದ ಪ್ರಕಾರ ನಡೀತಾನೋ ಅವನೇ ನನ್ನ ತಂಗಿ, ನನ್ನ ತಮ್ಮ. ಈ ರೀತಿ ಯಾರು ಆ ಕ್ವಾಲಿಟಿಯಲ್ಲಿ 5%, 10%, 15%, ಒಂದು ಸ್ವಲ್ಪ ಒಂದು ಹೆಜ್ಜೆ ಇಕ್ಕಿದೆ ಸ್ವಾಮಿ 10 ಹೆಜ್ಜೆ ಇಕ್ತಾರೆ ಅಂತಾರಲ್ಲ, ಇಂಥವೆಲ್ಲ ಸ್ವಾಮಿ ಒಬ್ಬೊಬ್ಬರು ಕೊಟ್ಟು ನಡೆಸ್ತಾರೆ ಅಂದ್ರೆ ಅವ್ರಿಗಿಷ್ಟ ಬರ್ಬೇಕ್ರಿ. ಅವ್ರಿಗಿಷ್ಟ ಬರೋ ರೀತಿ ನಾವು ನಡೀತಾ ಇದ್ದೀವ, ಅದು ಬಹಳ ಮುಖ್ಯ ರೀ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೀತಾನೆ. ಇಲ್ಲಿ ನೋಡಿ, ಅವಾಗಲೇ ಎಲ್ಲ ದಾನ, ಎಲ್ಲ ವರಗಳು ಬಹಳ ಫಲಗಳು ಅಂದಾಗ ಇಲ್ಲಿ ಹಂಗೆ ಕಮ್ಮಿ ಮಾಡ್ಬಿಟ್ರು. ತನ್ನ ಇಷ್ಟ ಬಂದಂಗೆ ಹಂಚಿಕೊಡ್ತೀನಿ, ಎಲ್ಲರಿಗೂ ಅಲ್ಲ. ಅವಾಗ ಯಾರಿಗೆ ಮಾತ್ರ ಅವರು ಇಷ್ಟ ಬೀಳ್ತಾರೆ ಅಂದ್ರೆ ಮತ್ತಾಯ 12:50, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯು, ತಾಯಿಯು ಏನ್ ತಂದೆಯಾದ ದೇವರು ಪರಲೋಕದಲ್ಲಿರುವ ತಂದೆ ಚಿತ್ತದಂತೆ ನಡೆಯೋರು ಅಂದಾಗ ಏನಂದ್ರೆ, ಇಷ್ಟೊತ್ತು ಏನು ವಾಕ್ಯ ಹೇಳಿದ್ವು ಆ ವಾಕ್ಯನ ಬರ್ಕೊಂಡು ಅದನ್ನ ಚೆನ್ನಾಗಿ ಧ್ಯಾನ ಮಾಡಿ ಅದರಂತೆ ನಡೆಯೋದಾದ್ರೆ ಅದೇ ದೇವ್ರ ಚಿತ್ತ. ಆ ತರ ನಡೆಯುವಾಗ ಆ ಸ್ವಾಮಿ ಅವ್ರನ್ನ ಹೇಳ್ಬಿಟ್ರು, ಇವ್ರು ನನ್ನ ತಂಗಿ, ಇವ್ರು ನನ್ನ ತಮ್ಮ. ಆ ಯೇಸುಗೆ ತಂಗಿ ತಮ್ಮನ ಕೈ ಕೊಡ್ತಾರೋ ಅವ್ರ ಇಷ್ಟ ಬಂದ ಹಾಗೆ, ಇಲ್ಲ ಬೇರೆಯವ್ರ ಕೈ ಕೊಡ್ತಾರೋ? ಅವ್ರ ಚಿತ್ತದ ಪ್ರಕಾರ ನಡೆಯಂತ ಆ ತಂಗಿ ಆ ತಮ್ಮನ ಕೈನಲ್ಲಿ ಕೊಡ್ತಾರೆ ಹೊರತು ಎಲ್ಲರ ಕೈನಲ್ಲಿ ಅಲ್ಲಿ ಅಲ್ಲ ಅಂತ. ಇವಾಗ ಇಂಥ ಒಂದು ಒಳ್ಳೆ ಕೆಲಸ ಮಾಡೋದಿಕ್ಕೆ ಕೀರ್ತನೆಯಲ್ಲಿ ಏನು ವಚನ ತಗೊಂಡು ಪುನಃ ಹೊಸ ಒಡಂಬಡಿಕೆಯಲ್ಲಿ ಅದೇ ವಚನದಲ್ಲಿರೋಂಥ ಮಾತು ಇಲ್ಲಿ ಮಾತಾಡ್ತಾರೆ ನೋಡ್ರಿ. 1 ಪೇತ್ರ 3ನೇ ಅಧ್ಯಾಯ 8ರಿಂದ 12 ಓದಮ್ಮ. ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯೂ ದೀನಭಾವವೂ ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡದಂತೆ ತನ್ನ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. 12 ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೋ ಸಾಕಮ್ಮ ಓಮ ಕೆಡುಕರಿಗೆ ಕರ್ತನು ಕೋಪ ಮುಖವುಳ್ಳವನಾಗಿದೆ. ಇಲ್ಲಿ ಹೇಳ್ತಾರೆ, ಇಂಥ ಒಂದು ಒಳ್ಳೆ ಕೆಲಸಗಳು ನೀವು ಮಾಡೋದಾದ್ರೆ ನೀವು ನೀತಿಯನ್ನು ಅನುಸರಿಸೋ ಮಕ್ಕಳು, ನಿಮ್ಮ ಪ್ರಾರ್ಥನೆ ಕೇಳಿ ನಾನು ಸದ್ದುತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. 11ನೇ ವಚನ ಮಾತ್ರ ಓದಮ್ಮ. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಸಾಕಮ್ಮ. ಇದು ಯಾವಾಗ ಕೆಟ್ಟದ್ ಬಿಟ್ಟು ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ಮುಂದೆ ಬರ್ತಾನೋ ದೇವರು ಅವ್ರ ಕೈನಲ್ಲಿ ಮಾಡಿಸ್ತಾ ಇರ್ತಾನೆ. ಆ ಮಾಡಿಸ್ತಾ ಇರುವಾಗ ಅವನಿಗೊಂದು ಸಮಾಧಾನ ಇರ್ತದೆ. ಆ ಸಮಾಧಾನ ಈ ಲೋಕ ಕೊಡೋ ರೀತಿಯಲ್ಲ, ಅದು ಸ್ವಾಮಿ ಕೊಡೋ ಸಮಾಧಾನ. ಆ ಸಮಾಧಾನ ಇಲ್ಲೂ ಇರ್ತದೆ. ಓಟ ಓಡಿ ಮುಗಿಸಿ ಒಂದು ವೇಳೆ ದೇವ್ರ ಮೆಚ್ಚಿ ಅವನ್ನ ಎಬ್ಬಿಸಿದ್ರೆ ಆ ಸಮಾಧಾನದಲ್ಲಿ ಹೋಗಿ ಸೇರಿಸ್ತಾರೆ. ಅಂತ ಸಮಾಧಾನಗಳು ಇಂಥ ವಾಕ್ಯದಲ್ಲಿ ದೇವ್ರು ಇಕ್ಕಿದ್ದಾರೆ. ಅದನ್ನ ನಾವು ಆಯ್ಕೊಂಡು ಮಾಡ್ತಾ ಇರ್ಬೇಕು. ಹಿಂಗೆ ಮಾತಾಡುವಾಗ ಒಬ್ಬರ ಹತ್ರ ಹೇಳ್ದೆ, ಅಣ್ಣ ಹಿಂಗೆಲ್ಲ ಹೇಳ್ತಾರೆ, ಇಂಥದ್ದೆಲ್ಲ ಕ್ರಿಯೆಗಳು ಮಾಡ್ಬೇಕು, ಇಂಥ ಫಲಗಳು ಕೊಡ್ಬೇಕು, ಇಂಥ ಸುಕೃತ್ಯಗಳು ಮಾಡ್ಬೇಕು ಅಂತಾರೆ. ಏನಣ್ಣ ಇದು ಹೆಂಗಣ ಅಂದ. ಒಂದು ವಚನ ಕೊಡ್ತೀನಿ ಓದ್ರಿ, ಎಫೆಸ 2:9 ಓದ್ರಿ ಅಂದ್ರು. ಒಂದ್ಸಲ ಓದಮ್ಮ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇಲ್ಲಿ ಈ ಮಾತು ನಾನು ಹೇಳ್ದಾಗ ಮತ್ತೆ ಏನು ಮಾಡಬಾರ್ದು ಲೈಫಲ್ಲಿ ಒಳ್ಳೆ ಕೆಲಸ ಏನು ಮಾಡಬಾರ್ದು. ಅವಾಗ ಇನ್ನೊಬ್ರ ಹತ್ರ ಹೋಗಿ ಕೇಳಿದೆ, ಆ ಹಿರಿಯರ ತರ. ಅವ್ರು ಹೇಳಿದ್ರು, ನೋಡಿ ಜೋಸು,
ಇದನ್ನು ಸತ್ಯನೇ. ಇದು ನೀನ್ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ನೀನು ಈ ಲೋಕದ ಪಾಲಕ್ಕೆ ಸತ್ತು ಹೊಸ ಸೃಷ್ಟಿಯಾಗಿ ದೇವರಿಗೋಸ್ಕರ ಜೀವಿಸ್ತೀನಿ ಅಂತ ನೀನು ನೀತಿ ಕೃತ್ಯಗಳನ್ನು ಮಾಡಕ್ ಮುಂದೆ ಬಂದಾಗ ದೇವ್ರು ನಿನ್ನ ಕೈನಲ್ಲಿ ಮಾಡ್ಸೋದೆಲ್ಲ ಅದೆಲ್ಲ ಪರಲೋಕದಲ್ಲಿ ಅವೆಲ್ಲ ನೋಟ್ ಆಗ್ತಾ ಇರ್ತಿದೆ. ನೀನ್ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ದ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ಸ್ವಾಮಿ ಮಾಡಿಸ್ತಾರೆ. ಇದು ಯಾರನ್ನ ಸ್ವಾಮಿ ಮಾಡಿಸ್ತಾರೆ, ಸ್ವಂತ ಕೆಲ್ಸಗಳಲ್ಲಿ ಮಾಡ್ತಾರ? ಇದು ಏನಾಗ್ತಿದೆ, ಕೆಲವರು ಹಿರಿಯರು ಹೇಳ್ಕೊಡೋದು ನೋಡಿದ್ರೆ ಒಬ್ಬನು ಒಂದು ಗ್ಲಾಸ್ ನೀರು ಕೊಡಬಾರ್ದು ಒಬ್ರಿಗೂ. ಯಾಕಂದ್ರೆ ನೀನ್ ಮಾಡಿದ ಪುಣ್ಯ ಕ್ರಿಯೆಗಳಿಂದ ಯಾವುದೂ ಇಲ್ಲ, ಎಲ್ಲ ದೇವ್ರ ಕೃಪೆ ಅಂದ್ಬಿಟ್ರೆ ಆವಾಗ ಏನ್ ಲೆಕ್ಕ ಅದು? ಯಾವಾಗ ನಾವು ಕಾನ್ಸಿಕ್ರೇಟ್ ಆಗಿ ಈ ಲೋಕದ ಪಾಲಕ್ಕೆ ಸತ್ತು ದೇವ್ರ ಕೃಪೆಯಿಂದ ಹೊಸ ಸೃಷ್ಟಿಯಾಗಿ ಈ ಕೆಲಸಗಳು ಮಾಡ್ತಾವೋ ಇದೆಲ್ಲ ಪರಲೋಕದಲ್ಲಿ ಗಂಟಾಗುತ್ತೆ ಅಂತ ಸ್ವಾಮಿ ಸತ್ಯವಾಗ್ಲೂ ಬರ್ದಿಕ್ತಾರೆ. ಮುಂದಿನ ವಚನ 3 ನೋಡ್ಬಿಟ್ಟು ಪಾಠ ಮುಗಿಸನ್ರಿ. ಮುಂದಿನ ವಚನದಲ್ಲಿ ಬರ್ದಿಕ್ಕಿದಾರ್ರಿ. ಇಂಥ ಕೆಲಸ ಮಾಡುವಾಗ ಈ ಪಾಠದ ಫುಲ್ ಸಾರಾಂಶ ಒಂದು ವಚನದಲ್ಲಿ ಹೇಳಿದಾರೆ ನೋಡ್ರಿ. 2 ಕೊರಿಂಥ 9ನೇ ಅಧ್ಯಾಯ 7, 8 7, 8, 9. 2ನೇ ಕೊರಿಂಥ 2ನೇ ಕೊರಿಂಥ 9ನೇ ಅಧ್ಯಾಯ 7ರಿಂದ 9. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಇದು ಉಳ್ಳವರಾಗಿ. ಬಹಳ ಇಂಪಾರ್ಟೆಂಟ್ ರೀ. ನಾವು ಒಳ್ಳೆ ಕೆಲಸ ಮಾಡ್ತೀವಿ, ದೇವ್ರ ಆಶೀರ್ವಾದ ಪಡಿತೀವಿ. ಏನಾದ್ರೂ ಬೇರೆ ಕೆಲಸಗಳಲ್ಲಿ ಇವಾಗ ಓದಿದ ಮಾತ್ರ ಇನ್ನೊಂದು ಲೈನ್ ಓದಮ್ಮ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಇದು ಪರಿಪೂರ್ಣತೆಯುಳ್ಳವರಾಗಿ. ಬಹಳ ಇಂಪಾರ್ಟೆಂಟ್ ರೀ. ಎಲ್ಲ ವಿಷಯದಲ್ಲಿ ಒಂದು ಸಹೋದರ, ಒಂದು ಸಹೋದರಿ, ಒಂದು ಮಕ್ಕಳು, ಒಬ್ರು ಹಿರಿಯರು, ಒಬ್ರು ಚಿಕ್ಕವರು, ಒಂದು ಲೋಕದಲ್ಲಾಗ್ಲಿ ಒಂದು ಒಳ್ಳೆ ಸಾಕ್ಷಿಯಾಗಿ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿರಿ. ಇದು ಬಹಳ ಇಂಪಾರ್ಟೆಂಟು. ಇಂಥ ಕ್ವಾಲಿಟಿ, ಇಂಥ ಕ್ಯಾರೆಕ್ಟರ್ ನೀನ್ ಬರೋದಾದ್ರೆ ಇಲ್ಲಿ ಹೇಳಿರೋ ಮಾತುಗಳೆಲ್ಲ ನಿನಗೇನೆ. ಮುಂದಕ್ಕೆ ಹೋದಮ್ಮ. ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಸುಮ್ಮನೆ ಮಾಡಿ ಅಲ್ಲ, ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಅವನ ನೀತಿಯ ಫಲವು ಸದಾ ಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಇವಾಗ 12ನೇ ವಚನ ಹೋದಮ್ಮ. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಹುಟ್ಟಿಸುವುದು. 13 ಓದ್ಬಿಡಮ್ಮ. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ. ನೀವು ಮಾಡಿದ ಪ್ರತಿಜ್ಞೆ, ನಾನ್ ಮಾಡ್ಕೊಂಡಂತ ದೀಕ್ಷಾ ಸ್ಥಾನ, ನಾನ್ ಮಾಡ್ಕೊಂಡಂತ ಪ್ರತಿಷ್ಠೆ, ನಾನ್ ದೇವರೊಂದಿಗೆ ಮಾಡ್ಕೊಂಡಿರೋ ಒಡಂಬಡಿಕೆ ಪ್ರಕಾರ ದೇವರಿಂತ ಕೆಲಸಗಳನ್ನ ಕೊಟ್ಟಿ ಮಾಡಿಸ್ತಾರೆ ಈ ಮಕ್ಕಳ ಕೈನಲ್ಲಿ. ಇದು ಈ ವಚನಗಳ ಒಂದು 10 ಸಲ ಓದಿದಾಗ ಮುಂದೆ ಓದಮ್ಮ. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡುವರು. ಏನ್ರಿ, ಒಬ್ಬ ಮನುಷ್ಯ ಕಾನ್ಸಂಟ್ರೇಟ್ ಆಗ್ಬಿಟ್ಟು ದೇವ್ರ ಹತ್ರ ಆನೆಸ್ಟ್ ಆಗಿ ನಡೆಯೋದಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಟ್ರು ಅಂತವ್ರ ಮೇಲೆ ಪ್ರೀತಿ ಇಟ್ಟು ಇಂಥ ಕೆಲ್ಸಗಳು ಅಂತವ್ರ ಮುಖಾಂತರ ಮಾಡಿಸ್ತಾರೆ. ಆವಾಗ ಹೇಳ್ತಾರೆ, ಸ್ವಾಮಿ ನೀವು ಮಾಡಿದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ಉದಾರವಾದ ಸಹಾಯ ಮಾಡಿದ್ದರಿಂದ ದೇವರನ್ನು ಕೊಂಡಾಡು. ಏನ್ರಿ ಇದು? ಈ ತರ ಹೇಳ್ತಾರೆ. ಇಂಥ ಒಂದು ದೇವರಿಂದ ಆಶೀರ್ವಾದಗಳು ಪಡೆದಾಗ ಆ ಪಡೆದಿರಿಂದ ಪುನಃ ನಾವು ಏನ್ ಮಾಡ್ಬೇಕಂತ ನೋಡಿ. 1 ತಿಮೋತಿ 6:17-19 ಇನ್ನೆರಡು ವಚನ ಓದ್ಬಿಟ್ರೆ ಪಾಠ ಮುಗಿಸನ್ರಿ. 1 ತಿಮೋತಿ 6:17-19
ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೂ ಯಾರ ಅನುಭವಗೋಸ್ಕರ ಅಂತಮ್ಮ? ನನ್ನ ಅಲ್ಲ, ನಮ್ಮ. ಇದನ್ನ ನಾನು ಒಂದು 5-6 ಸಲ ಓದ್ಕೊಬೇಕು ನಾನು. ಯಾಕಂದ್ರೆ ನನ್ನ ಅನುಭವಕ್ಕೋಸ್ಕರ ಅಲ್ಲ, ನಮ್ಮ ಅನುಭವ. ನಮ್ಮ ಅಂದ್ರೆ ಯಾರಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿರುವಂತ ಒಂದೇ ಕುಟುಂಬದವರು ಅಂತಿರುವಂತ ಆ ಜನಗಳು ನಮಗೆ, ನನಗೆ ಎಲ್ಲ ಅನ್ನೋದು ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ನಾಳೆ ನಿಂದಲ್ಲ, ನಾಳೆ ದೇವ್ರದು. ನಾಳೆ ದೇವ್ರದಾದ್ರಿಂದ ದೇವ್ರು ತನ್ನದನ್ನ ತಾನು ಯೋಚನೆ ಮಾಡ್ಕೊಂತಾರೆ. ನಿಂದು ನಾಳೆ ಅಲ್ಲ. ಆದ್ರಿಂದ ನೀನು ಅವತ್ತು ನೀನು ಯೋಚನೆ ಮಾಡ್ಬೇಕಂದ್ರೆ ಈ ಕ್ವಾಲಿಟಿಯಲ್ಲಿ ನಡೀತೀಯ ಹೊರ್ತು ನೀನು ಫ್ಯೂಚರ್ ಪ್ಲಾನ್ ಮಾಡಿಬಿಟ್ರೆ ಈ ಥರ ನಡೆಯೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಇಂಥ ಕೆಲಸಗಳು ಮಾಡೋದು ಮುಂದಿನ ಕಾಲಕ್ಕೆ ಜೀವಬಾಧ್ಯರ ಪಟ್ಟಿಗಳಲ್ಲಿ ನಿನ್ನ ಸುಕೃತ್ಯಗಳು ದೇವರು ಬರ್ದಿಕ್ಕಿದ್ದಾರೆ. ನಾಳೆ ನೀನು ಅವ್ರ ಮುಂದೆ ನಿಂತಾಗ ನೀನು ಮಾಡಿದ ಒಳ್ಳೆತನ ಅವ್ರ ಹತ್ರ ಒಂದು ಸಾಕ್ಷಿಯಾಗಿ ನಿಂತ್ಕೊಂತಿದೆ ಅಂತ ಅನೇಕ ವಿಷಯಗಳಿದೆ ಹೇಳಿದ್ದಾರೆ. ಪ್ರಕಟಣೆ 14ನೇ ಅಧ್ಯಾಯ 13ನೇ ವಚನ ಓದಮ್ಮ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು. ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. ನಮ್ಮ ಓಟ ಓಡಿ ಮುಗಿಸಿದ ಮೇಲೆ ನಮ್ಮ ಹಿಂದೆ ಒಂದು ಬರ್ತಿದಂತೆ. ಏನಮ್ಮ ಅದು? ಸುಕೃತ್ಯ. ಆ ಸುಕೃತ್ಯಗಳಂದ್ರೆ ಏನಮ್ಮ? ಒಳ್ಳೆ ಕಾರ್ಯಗಳು. ಅವರು ಒಳ್ಳೆ ಕೆಲಸಗಳು ಏನೆಲ್ಲ ಮಾಡ್ತಾರೋ ಅವ್ರ ಹಿಂದೆ ನಾಳೆ ದೇವ್ರು ಅದೇ ನಿನಗೆ ಒಂದು ತೀರ್ಪು ಮಾಡ್ತೀನಿ ಅಂತದನ್ನ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೊನೆಯ ಒಂದು ವಚನ ಓದಿ ಮುಗಿಸಮ್ಮ. ಲೂಕ 10ನೇ ಅಧ್ಯಾಯ 16ನೇ ವಚನ. ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ. ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಅಂದರು. ಈ ರೀತಿ ದೇವರು ವಾಕ್ಯಗಳನ್ನ ನಾನು ಧ್ಯಾನ ಮಾಡಿ ನಾನು ಅರ್ಥ ಮಾಡ್ಕೊಂಡಿದ್ದು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದ್ರಲ್ಲಿ ಖಂಡಿತ ತಪ್ಪಿದ್ರೆ ದೇವ್ರು ಕ್ಷಮಿಸ್ಲಿ, ನೀವು ಕೂಡ ಕ್ಷಮಿಸ್ರಿ. ದೇವ್ರ ಈ ವಾಕ್ಯನ ಆಶೀರ್ವದಿಸ್ಲಿ. ಆಮೇಲೆ